ಈಗ ಟೂಲ್ಸ್ಗಳು ಬಂದ್ಬಿಟ್ಟಿದೆ, ಭಾಳಷ್ಟು ಟೂಲ್ಸ್ಗಳು ಬಂದಿದೆ. ವಿತಿನ್ 30 ಸೆಕೆಂಡ್ಸ್ ಒಂದು ಕೋಡಿಂಗ್ ಮಾಡಿ ಬಿಟ್ಬಿಡ್ಬೋದು ಹುಡುಗರು. ಆ ಹುಡುಗ ಬಂದು ನಿಮ್ಮ ಹತ್ರ ಕೇಳ್ತಾನೆ, ಸರ್ ನಾನೇನಕ್ಕೆ ಸರ್ ಕೋಡಿಂಗ್ ಕಲಿಬೇಕು, ನಾನೊಂದು 30 ಸೆಕೆಂಡ್ಸಿಗೆ ನಿಮಗೆ ವೈಪ್ ಕೋಡಿಂಗ್ ಮುಖಾಂತರ ನೋಡಿ ನಾನು ಕೋಡ್ ಮಾಡಿಕೊಡ್ತೀನಿ ನಿಮಗೆ. ಅಂಥ ಮಕ್ಕಳಿಗೆ ನೀವು ಏನು ಹೇಳ್ತೀರಾ ಸರ್? ಸರ್, ಈಗ ನಿಮ್ಮ ಮನೆ ಮೇಡಮ್ಮು ಊರಿಗೆ ಹೋಗಿರ್ತಾರೆ, ನೀವು ಹೋಟ್ಲಲ್ಲಿ ಊಟ ತರ್ತೀರಲ್ವ ಸರ್, ಊಟ ಮಾಡ್ತೀರಲ್ವ ಸರ್, ಮೇಡಮ್ ಒಂದು ಅಡುಗೆ ಮಾಡ್ತಾರೆ ಸರ್, ನಿಮ್ಗೆ ಯಾವ್ದು ಇಷ್ಟ ಸರ್? ಮೇಡಮ್ ಬಂದು ಮಾಡೋದು ಹೇಳಲೇಬೇಕು, ನೋ ಆಪ್ಷನ್. ಪೊಲಿಟಿಷಿಯನ್ಸ್ ಮಕ್ಕಳನ್ನ ಗೌರ್ಮೆಂಟ್ ಕಾಲೇಜಸ್ ಅಥವಾ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಏನಾದರೂ ಸ್ಟ್ರಕ್ಚರ್ ಚೇಂಜಸ್ ಆಗುತ್ತಾ ಸರ್? Hi friends, welcome back to Sri Siddhartha School of Engineering podcast. Today we have one more guest. So ನಿಮಗೆಲ್ಲ ಗೊತ್ತಿರ್ಬೋದು ಇವರು. ಸೊ CMC ಮಹೇಶ್ ಸರ್ ಅಂತಾನೆ ಚಿರಪರಿಚಿತರು ಇವರು, ತುಮಕೂರು ತುಂಬ. ಸೊ ಇವ್ರ ಬಗ್ಗೆ ಕಿರು ಪರಿಚಯ. ಇವರು BCA ಡಿಪಾರ್ಟ್ಮೆಂಟ್ನ ಭಾಳಷ್ಟು ಉತ್ತುಂಗಕ್ಕೆ ತಗೊಂಡೋದಂತಹ ಒಬ್ಬರು ಫ್ಯಾಕಲ್ಟಿ. ನೀವು ಡಿಗ್ರಿ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಅಂತ ಅಂದರೆ ಈ ರೀತಿ ಇರುತ್ತೆ, ಈ ರೀತಿ ನಡೆಯುತ್ತೆ ಅಂತ ಅಂದರೆ, ಸೊ ತುಮಕೂರಲ್ಲಿ ಭಾಳಷ್ಟು ಜನ BCA ಓದಿರೋ ಮಕ್ಕಳನ್ನ ನೀವು ಯಾರನ್ನಾದ್ರೂ ಕೇಳಿದ್ರೆ ಸೊ ಇವರು ಎಲ್ಲರಿಗೂ ಚಿರಪರಿಚಿತರು. ಏನಕ್ಕೆ ಅಂತ ಅಂದರೆ ನಾವು ಭಾಳ ಸತಿ ನೋಡಿದ್ದೀವಿ, ಭಾಳಷ್ಟು ಜನ ಮಕ್ಕಳು ಬೇರೆ ಬೇರೆ ಕಡೆಯಿಂದ ತುಮಕೂರಿಗೆ ಓದೋದಕ್ಕೆ ಅಂತ ಬಂದಾಗ ಅವರಿಗೆ ಹಾಸ್ಟೆಲ್ ಇರ್ತಾ ಇರಲಿಲ್ಲ ಅಥವಾ PG ಸಿಗ್ತಾ ಇರಲಿಲ್ಲ, ಅಲ್ಲಿ ಕೆಲವು ಫುಡ್ ಸಿಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇವರೇ ಸ್ವತಃ ಅವರ ಪಾಕೆಟಿಂದ ತೆಗೆದ್ಬಿಟ್ಟು ದುಡ್ಡನ್ನ ಕೊಟ್ಟು ಅಂಥ ಮಕ್ಕಳಿಗೆಲ್ಲ ಭಾಳಷ್ಟು ಜನಕ್ಕೆ ಓದಿಸಿದ್ದಾರೆ. ನೂರಾರು ಜನ ಮಕ್ಕಳಿಗೆ ಓದಿಸಿದ್ದಾರೆ, ವಿದ್ಯಾದಾನ ಮಾಡಿದ್ದಾರೆ, ಅನ್ನದಾನ ಮಾಡಿದ್ದಾರೆ. ಸೊ ಇಂಥ ಒಬ್ಬ ಫ್ಯಾಕಲ್ಟಿನ ನಾವು ಇವತ್ತು ಇಂಟರ್ವ್ಯೂ ಮಾಡ್ತಿರೋದು ನಮ್ಮ ಸೌಭಾಗ್ಯ ಅಂತಲೇ ಅನ್ಬೋದು. ಸೊ ಬನ್ನಿ ಇವತ್ತಿನ ಪಾಡ್ಕಾಸ್ಟ್ ವಿತ್ CMC ಮಹೇಶ್ ಸರ್. ಸರ್ ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಬಗ್ಗೆ ನಾನು ತುಂಬ ಹೆಮ್ಮೆ ಆಗಿದ್ದು ಯಾವಾಗ ಅಂತ ಅಂದರೆ ನಿಮ್ಮ ರಿಟೈರ್ಮೆಂಟ್ ಸ್ಟೇಜಲ್ಲಿ ಅಷ್ಟೊಂದು ಜನದ ಅಭಿಮಾನ ಸರ್. ನಾನು ನೋಡ್ದಂಗೆ ಆಲ್ಮೋಸ್ಟ್ ಒಂದು ಲಾರಿಗಟ್ಟಲೆ ಹೂನಾರ ಸರ್. ಒಬ್ಬ ಟೀಚರ್ ಆಗಿ ಅಷ್ಟೊಂದು ಪ್ರೀತಿ ಗಳಿಸಿದ್ದು ಹೇಗೆ ಸರ್ ಸ್ಟೂಡೆಂಟ್ಸಿಂದ? ಮಕ್ಕಳಿಗೆ ನಾನು ಚೆನ್ನಾಗಿ ಪಾಠ ಮಾಡಿದ್ದೀನಿ, ಮತ್ತು ಅವ್ರಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀನಿ. ಮತ್ತು ನಂದು ಏನು ಅಂದರೆ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇನೆ. ಪೇರೆಂಟ್ಸ್ಗಳಿಗೂ ನಾನು ಗೈಡ್ ಮಾಡ್ತಿರ್ತೀನಿ, ಮಕ್ಳು ಹಿಂಗೆ ಓದಿಸಿ ಅಂತ. ಯಾಕೆಂದರೆ ಜನರಲ್ಲಾಗಿ ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಫೀಸ್ ಕಟ್ಬಿಟ್ಟು ನನ್ನ ಕೆಲಸ ಮುಗೀತು ಅಂತ ಅನ್ಕೊಂಡಿರ್ತಾರೆ. ಅವ್ರು ಕರೆದು ಬುದ್ಧಿ ಹೇಳಬೇಕು. PUC ಅವರಿಗೆ ನೀವು ಮಕ್ಕಳನ್ನ ಪ್ರೀತಿ ಮಾಡಿ, PUC ಆದಮೇಲೆ ಮಕ್ಕಳು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಆಗ ನಾವು ಒಳ್ಳೆ ಟೀಚರ್ ಆದರೆ ಪ್ರತಿಯೊಬ್ಬ ಲೆಕ್ಚರ್ಸ್ನೂ ಎಲ್ಲರೂ ಪ್ರೀತಿ ಮಾಡ್ತಾರೆ. ನಾವು ಇಂಪಾರ್ಷಿಯಲ್ ಆಗಿರಬೇಕು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ಆ ಕೆಲಸ ನಾನು ಮಾಡಿದ್ದೀನಿ, ಅವತ್ತೇ ನಂಗೆ ಅರ್ಥ ಆಗಿದ್ದು ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. MLA ನಿಮ್ಮ ಸ್ಟೂಡೆಂಟ್ ಇದ್ದಾರೆ, ಒಳ್ಳೊಳ್ಳೆ ರಿಜಿಸ್ಟರ್ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಒಳ್ಳೊಳ್ಳೆ ಸ್ಥಾನದಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಸರ್. ಈಗ ಸೊ ಈ ಅಭಿಮಾನನೆಲ್ಲ ಹೆಂಗೆ ನೀವು ಡೈಜೆಸ್ಟ್ ಮಾಡಿದ್ರಿ ಸರ್? ಅಂದರೆ ನಾವು ನೋಡ್ತಾ ಇದ್ದೀನಿ ಸೀರಿಯಸ್ ಆಗಿ ಆಲ್ಮೋಸ್ಟ್ ನಿಮ್ಮ ರಿಟೈರ್ಮೆಂಟಿಗೆ 1 ಮಂತ್ ಇರುವಾಗಲೇ ಸೆಲೆಬ್ರೇಷನ್ಸ್ ತುಂಬ ಜೋರಾಗಿ ನಡೀತಾ ಇತ್ತು. ಸರ್ ರಿಟೈರ್ಮೆಂಟ್ ಅಂತೆ ಈ ತಿಂಗಳು ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ನನಗೂ ಸಹ ಕಾಲ್ ಮಾಡಿ ಕೇಳಿದ್ದಾರೆ, ಮಹೇಶ್ ಸರ್ದು ಈ ಮಂತಲ್ಲಿ ರಿಟೈರ್ಮೆಂಟು, ನಾವು ಏನು ಪ್ರೋಗ್ರಾಮ್ ಮಾಡೋಣ ಅವರಿಗೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೊಂದು ಅಭಿಮಾನ ಗಳಿಸಿದ್ದು ಹೇಗೆ ಸರ್? ಅಂದರೆ ಅಂತಂಥ ದೊಡ್ಡ ವ್ಯಕ್ತಿಗಳ ಹತ್ರ ಎಲ್ಲ ಅಭಿಮಾನದಿಂದ ನಾನು MCA ಮುಗಿಸಿದ ಮೇಲೆ ಊರಿಂದ ಇಲ್ಲಿಗೆ ಸಿದ್ಧಗಂಗಾ ವುಮೆನ್ಸ್ ಕಾಲೇಜಲ್ಲಿ ಕಾಲ್ ಮಾಡಿದ್ರು, ಬಂದೆ. ಆಗ ನಮ್ಮ ಅಪ್ಪ ಒಂದು ಮಾತು ಹೇಳಿದ್ರು, ಮಗನೇ ಮಾಡಂಗಿದ್ರೆ ನಿಯತ್ತ ಮಾಡು, ಎಲ್ಲರ ಮನೇಲಿ ತೋಟ ಇದೆ, ತೋಟಕ್ಕೆ ಕೆಲಸ ಮಾಡ್ಕೊಂಡಿರು, ಹೋದ್ಮೇಲೆ ಒಳ್ಳೆ ಹೆಸರು ತಗ, ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಬೇಡ. ನಾನೇನು ಮಾಡ್ತೀನಿ ಅಂದರೆ ಈಗ ಸರ್ ನಿಮ್ಮ ಜೊತೆಲೇ ಮಾತಾಡ್ತಿರ್ತೇನೆ, ಮಾತಾಡಿದಾಗ ರಾತ್ರಿ ಮಲಗಿಂತ ಮುಂಚಿತವಾಗಿ ನಾನು ರೀಕಾಲ್ ಮಾಡ್ತೀನಿ. ರೀಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಗೆ ಹರ್ಟ್ ಆಗಿದ್ರೆ ಬೆಳಿಗ್ಗೆ ಬಂದು ನಿಮ್ಮನ್ನು ಸಾರಿ ಕೇಳ್ತೀನಿ. ದಟ್ಸ್ ಮೈ ನೇಚರ್. ಮಕ್ಕಳಿಗೂ ಸರಿ ಕೇಳಿದ್ದೀರಾ? ಪ್ರತಿಯೊಬ್ಬರಿಗೆ ಓಪನ್ ಕ್ಲಾಸಲ್ಲೇ ಸಾರಿ ಕೇಳಿದ್ದೀನಿ. ಮಕ್ಕಳಿಗೆ ಸಮಯ ಬಂದಾಗ ನಾವು ಬೈಬೇಕಾಗತ್ತೆ, ಬೈದಲ್ಲಿ ಇರೋಕ್ಕಾಗೋದಿಲ್ಲ. ಸಡನ್ನಾಗಿ ನೆಕ್ಸ್ಟ್ ಮೂಮೆಂಟೇ ಅವ್ರಿಗೆ ಸಾರಿ ಕೇಳ್ತೀನಿ, ಯಾಕೆ ಬೈದೆ, ಈ ತಪ್ಪು ಮಾಡು. ಆ ಥರ ಆದಾಗ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನಮ್ಮ ಮೇಲೆ ಅಫೆಕ್ಷನ್ ಜಾಸ್ತಿ ಆಗುತ್ತೆ. ನಾನು ಮಾಡಿದ್ದೆ ಕರೆಕ್ಟು ಅಂದ್ಕೊಂಡು ಹೋಗಬಾರ್ದು. ನಾವು ಸಮಾಜದಲ್ಲಿದ್ದೀವಿ, ಹೌದು, ಸಮಾಜ ಎಲ್ಲರೂ ನಮ್ಮನ್ನು ಒಪ್ಕೋಬೇಕು ಅಂದರೆ ನಾವು ಕರೆಕ್ಟಾಗಿದ್ದಾಗ ಮಾತ್ರ. ಅದು ನನ್ನಲ್ಲಿ ಮೊನ್ನೆ ಅದು ಬರ್ಡೇ ಪ್ಲಸ್ ರಿಟೈರ್ಮೆಂಟಲ್ಲಿ ನಂಗೆ ಗೊತ್ತಾಗಿದ್ದು, ಇಷ್ಟೊಂದು ಪ್ರೀತಿ ಪಡ್ಕೊಂಡಿದ್ದೀನಿ. ಮುಂಚೆ ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು, ನನ್ನ ಸರ್ವೀಸು ನಾನು ಬದುಕಿತ್ತು ಸಾರ್ಥಕ. ನಾವು ಅಂದರೆ ಮನಿನೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಒಳ್ಳೆತನ ಇಂಪಾರ್ಟೆಂಟ್ ಅನ್ನೋದು ಮೊನ್ನೆ ನನಗೆ. ಸರ್ ನೀವು ಭಾಳಷ್ಟು ಮೇಷ್ಟ್ರುಗಳಿರ್ತೀವಿ ನಾವು, ಯಾವಾಗ ಅಂತ ಅಂದರೆ ನಮಗೆ ಕರೆಯೋದೇ ಬಡ ಮೇಷ್ಟ್ರು ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ. ಬಟ್ ನೀವು ಅಷ್ಟೊಂದು ನೂರಾರು ಜನಕ್ಕೆ ಫೀಸ್ ಕಟ್ಟೋದು, ಈಗ ನಾನೇ ವಿಟ್ನೆಸ್ ಮಾಡಿದ್ದೀನಿ, ಭಾಳಷ್ಟು ಜನ
ಮಕ್ಕಳು ನಮ್ಮೂರವರೆಲ್ಲ ಹಳ್ಳಿಯವರೆಲ್ಲ ಅಣ್ಣ ನಾನು ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೋಬೇಕು ಅಂತ ಅಂದವ್ರಿಗೆ, ಸೊ ನಾನೇ ಕರ್ಕೊಂಬಂದು ಅವ್ರನ್ನ ಸೇರಿಸ್ತಾ ಇರುವಾಗ ಗೌರ್ಮೆಂಟ್ ಕಾಲೇಜ್ಗೆ ನೀವು ನಿಮ್ಮ ಪಾಕೆಟಿಂದ ತೆಗೆದ್ಬಿಟ್ಟು ಲೈಕ್ ಆ ಮಕ್ಕಳಿಗೆ ಫೀಸ್ನೆಲ್ಲ ಭರ್ತಿ ಮಾಡಿದ್ದೀರಾ. ಸೊ ನಿಮ್ಮ ಲೈಫ್ ಸಸ್ಟೆನೆನ್ಸ್ ಹೆಂಗೆ ಸರ್ ಒಬ್ಬ ಮೇಸ್ಟ್ರಾಗಿ? ಸರ್ ಮೇಸ್ಟ್ರಾಗಿ ಮುಂಚೆಗೆ ನಾನು ಬಿಫೋರ್ ದಟ್ ಟ್ಯೂಷನ್ ಮಾಡ್ತಿದ್ದೆ. ಮಾಡಿದಾಗ ಅಲ್ಲೂ ಒಂದು ನಾನು ನನ್ನದೇ ಆದ ಒಂದು ರೂಲ್ಸ್ ಹಾಕ್ಕೊಂಡಿದ್ದೆ. ಹಳ್ಳಿ ಕಡೆಯಿಂದ ಬಡ ಮಕ್ಕಳು ಬಂದ ಮಕ್ಕಳಿಗೆ ಫೀಸ್ ಇಲ್ಲ. ಯಾರು ಜಾಬಲ್ಲಿದ್ದಾರೆ, ರಿಚ್ ಇದ್ದಾರೆ, ಅವ್ರು ಮಾತ್ರ ಫೀಸ್ ಕೊಡಬೇಕಾಯ್ತು. ಆ ಫೀಸಿಗೆ ಬಂದ ನಂದು ಸಿಂಪಲ್ ಲೈಫ್. ನಾನು ಬೇರೆ ನೋಡ್ಕೊಂಡು ನಾನು ಬದುಕೋದಿಲ್ಲ. ಅದರಲ್ಲೆಲ್ಲ ದುಡ್ಡು ಉಳಿಸ್ಕೊತಿದ್ದೆ. ನಾನು ಇವತ್ತು ಡೈಲಿ ಊಟ ತಿಂಡಿ ನಾನು ಚೆನ್ನಾಗಿ ಖರ್ಚು ಮಾಡ್ತೀನಿ, ಅನ್ನೆಸರಿ ಖರ್ಚು ಮಾಡೋಕ್ಕೆ ಹೋಗೋದು. ಅದು ಉಳಿಸ್ಕೊಂಡು ಅದರಲ್ಲಿ ಇಷ್ಟೊತ್ತ ಮಕ್ಕಳಿಗೆ ನನ್ನ ಕೈಲಾಗಿದ್ದು. ಯಾಕೆಂದರೆ ಇದನ್ನು ಎಲ್ಲಿ ಬಂದಿದ್ದು ನಮ್ಮ ತಂದೆ ತಾಯಿಯಿಂದ. ನಮ್ಮ ಅಮ್ಮನಂಗೆ ಅಡುಗೆ ಮಾಡಿದ್ರೆ ಯಾರು ಕೆಲಸಗಾರ ಬಂದರೆ ಎಲ್ಲರಿಗೂ ಹಂಚಿ ತಿನ್ಸರು. ಯಾರಿಗೂ ಹೊಟ್ಟೆ ತುಂಬಿರಲಿಲ್ಲ ಅಂದರೆ ಮತ್ತು ಎಲ್ಲರಿಗೂ ಹಂಚಿ, ಅಥವಾ ಅವ್ರು ವೆಯ್ಟ್ ಮಾಡ್ತೀನಿ ಮತ್ತೆ ಅಡುಗೆ ಮಾಡಿ ಊಟ ಹಾಕೋರು. ಅದು ನಮಗೂ ಬಂದಿದೆ. ಅದರಿಂದ ನಾನು ಸಿಂಪಲ್ ಲೈಫ್ ಆದ್ದರಿಂದ ನಾನು ದುಡ್ಡೆಲ್ಲ ಉಳಿಸ್ಕೊಂಡು ಬಂದೆ. ಸರ್ ಈಗ ಭಾಳಷ್ಟು ಜನ ಟೀಚರ್ಸ್ ವೆನ್ ದೇ ಆರ್ ಟೀಚಿಂಗ್ ಅಬೌಟ್ ಲೈಕ್ ಕಂಪ್ಯೂಟರ್ ನಾಲೆಜ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಸಮ್ ಅದರ್ ಸಬ್ಜೆಕ್ಟ್, ಸೊ ಇಟ್ ಹ್ಯಾಸ್ ಬಿಕಮ್ ಸೋ ಫ್ಯಾನ್ಸಿ ಫಾರ್ ಟೀಚರ್ಸ್. ಸೊ ಬಟ್ ನೀವು 91 ಈ ಜರ್ನಿನ ಶುರು ಮಾಡಿದ್ದೀರಾ ಕಂಪ್ಯೂಟರ್ ಬಗ್ಗೆ ಹೇಳ್ಕೊಡೋ ಅಂಥದ್ದು. ಅವಾಗ ಒಂದು ಗೂಗಲ್ ಇರಲಿಲ್ಲ, ಪೈಥಾನ್ ಇರಲಿಲ್ಲ, ಸೊ ಯಾವಾದಂಥ ಈಗಿರುವಂಥ ಹೊಸ ಟೆಕ್ನಾಲಜೀಸ್ ಯಾವುದೂ ಇರಲಿಲ್ಲ. ಸೊ ಈಗ ಬಂದಿರುವಂಥ ಒಂದು ಟೆಕ್ನಾಲಜಿ ವೇವ್, ನೀವು ಭಾಳಷ್ಟು ಟೆಕ್ನಾಲಜಿ ವೇವ್ಸ್ಗಳನ್ನ ನೋಡಿದ್ದೀರಾ. ಈಗ ಬಂದಿರೋ ಟೆಕ್ನಾಲಜಿ ವೇವ್ನ ನೀವು ಯಾವ ರೀತಿ ವರ್ಣನೆ ಮಾಡ್ತೀರಾ ಸರ್? ಅದು ಒಂದು ಹಳೆ ಮನೆಯಲ್ಲಿ ಹೊಸ ಫರ್ನಿಚರ್ ಹಾಕ್ದಾಗೋ ಅಥವಾ ಎಲ್ಲ ಹೊಸ ಥರದೇ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ವರ್ಣನೆ ಹೇಗಿದೆ ಸರ್ ಇದ್ರ ಬಗ್ಗೆ? ಈಗ ನನ್ನ ಅನಾಲಿಸಿಸ್ ಪ್ರಕಾರ ಹೊಸ ಮನೆ ಹೊಸ ಫರ್ನಿಚರ್, ಓವರಾಲ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಅದ್ರ ಮಕ್ಕಳಿಗೆ ಈಗ ಯಾರು ನಾಲೆಡ್ಜ್ ಬೆಳೆಸ್ಕೋಬೇಕು ಅಂತಿರ್ತಾರೆ ಅವರು ಈಸಿಯಾಗಿ ನಾಲೆಡ್ಜ್ ಬೆಳೆಸ್ಕೋಬೋದು, ಈಸಿಯಾಗಿ ಕಲಿಬೋದು. ಯಾಕೆಂದರೆ ಹಿಂದೆ ನಾವು 1991 ಬಂದಾಗ ನೀವು ಹೇಳ್ದಂಗೆ ನೋಟ್ಸ್ ಬಿಟ್ಟರೆ ಇನ್ನೇನು ಇಲ್ಲ ನಮಗೆ. ಅದು ಟೆಕ್ಸ್ಟ್ ಬುಕ್ ತಗೊಂಡು ನೋಟ್ಸ್ ಮಾಡಿ ಮಕ್ಕಳಿಗೆ ಕೊಡಬೇಕಾಯ್ತು. ಅದು ಬಿಟ್ಟರೆ ಇನ್ಯಾವುದು ಮಕ್ಕಳಿಗೆ ಯಾವ ಮೀಡಿಯಾನೂ ಇಲ್ಲ. ಈ ಬೇಜಾನ್ ಇದ್ದಾವೆ. ಬೇಜಾನಂದ್ರೆ ನೀವು ಯಾರ ಮೇಲೂ ಡಿಪೆಂಡ್ ಆಗೋ ನೆಸಿಟಿನೇ ಇಲ್ಲ. ಆ ಥರ ಮೆಟೀರಿಯಲ್ಸ್ ಇರೋದ್ರಿಂದ ಇದು ಓವರಾಲ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ನೀವು BCA ಜರ್ನಿ ಶುರು ಮಾಡಿದಾಗ ಆ್ಯಸ್ ಎ ಲೆಕ್ಚರರ್ ಒಂದು 400 ಇರ್ಬೋದಿತ್ತೇನೋ ಸ್ಟ್ರೆಂತ್ ಗೌರ್ಮೆಂಟ್ ಕಾಲೇಜ್. ಈಗ ಆಲ್ಮೋಸ್ಟ್ 4,500 ಆಗಿದೆ. 4,500 ಜನ ಎಲ್ಲ ಸ್ಟ್ರೀಮು ಸೇರಿ, ಸೈನ್ಸು, ಆರ್ಟ್ಸು, ಕಾಮರ್ಸು, BCA ಎಲ್ಲ ಸೇರಿ 4,500 ಆಗಿದೆ. ಈಗ ಯಾರೋ ಒಬ್ಬ ಬಡ ಹುಡುಗ ಅವನು BCA ಮಾಡಬೇಕು ಅಂತ ಹೇಳಿ ಬರ್ತಾನೆ ಹಳ್ಳಿಯಿಂದ. ಅವನು ಕಂಪ್ಯೂಟರ್ನೇ ನೋಡಿರಲ್ಲ. ಸೊ ಆ ಹುಡುಗನ ಫ್ರೆಂಡ್ಸ್ಗಳು ಭಾಳಷ್ಟು ಜನ PCMC ಮಾಡ್ಕೊಂಡು ಹೋಗಿರ್ತಾರೆ. ಅವರು ಭಾಳಷ್ಟು ಮುಂದೆ ಹೋಗಿರ್ತಾರೆ. ಆ ಬಡ ಹುಡುಗನ ಕರೆದು ನೀವು ಹೇಗೆ ಮೋಟಿವೇಟ್ ಮಾಡ್ತೀರಾ ಅವನಿಗೆ? ನೀನು ಸಹ ಇವ್ರ ಸಮಕ್ಕೆ ನೀವು ಓಡ್ಬೋದು, ಸೊ ಇವ್ರ ಸಮಕ್ಕೆ ನೀನು ನಿಲ್ಬೋದು ಅಂತ ಹೇಳ್ಬಿಟ್ಟು ಸೊ ನೀವು ಹೆಂಗೆ ಮೋಟಿವೇಟ್ ಮಾಡ್ತೀರಾ ಅವನಿಗೆ? ನಾವು ಸರ್ ಕ್ಲಾಸ್ ರೂಮಲ್ಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡಬಾರ್ದು. ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ನೀವು ಒಂದ್ಸರಿ ಹೇಳಿದ ತಕ್ಷಣ ಅವರು ಅರ್ಥ ಮಾಡ್ಕೊಬಿಡ್ತಾರೆ. ನಾವು ಯಾರಿಗೆ ಅರ್ಥ ಆಗ್ತಿಲ್ಲ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಕು. ಅವ್ರಿಗೆ ಪಾಠ ಮಾಡೋದು ಇದು ಅದು ಯಾವ ಥರ ಮಾಡ್ಬೋದು? 1 ಅವರ್ ಪಾಠ ಮಾಡಬೇಕು, ರ್ಯಾಂಡಮಾಗಿ ಕ್ವಶನ್ ಕೇಳಬೇಕು, ಮತ್ತು ಮಕ್ಕಳ ಜೊತೆ ನೀವು ಫ್ರೀ ಆಗಿದ್ದಾಗ ಪರ್ಸ್ನಲಿ ಹೇಳ್ಕೊತಾರೆ ನನಗಿದು ಅರ್ಥ ಆಗುತ್ತಿಲ್ಲ ಸರ್ ಅಂತ. ಆಗ ನೀವು ಆ ಹುಡುಗನ್ನ ಕಾನ್ಸಂಟ್ರೇಟ್ ಮಾಡಿ ನೀವು ಪಾಠ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಆ ಹುಡುಗ ಆನ್ಸರ್ ಮಾಡ್ದಂದರೆ ಎಲ್ಲ ಎಂಟೈರ್ ಕ್ಲಾಸಿಗೆ ಅರ್ಥ ಆಗಿದೆ ಅಂತ. ನಮ್ಮ ಭಾಳಷ್ಟು ಜನ ಫ್ಯಾಕಲ್ಟೀಸ್ನಲ್ಲಿ ಮಾತಾಡಿಸುವಾಗ ಭಾಳಷ್ಟು ಜನ ಲೈಕ್ ಮೆನಿ ಆಫ್ ದೆಮ್ ಬಿಲ್ಟ್ ದೇರ್ ಎಂಟೈರ್ ಕರಿಯರ್ ಬಿಕಾಸ್ ಆಫ್ ಕೋಚಿಂಗ್ ಸೆಂಟರ್. ನೀವು ಸಹ 91 ನಿಮ್ಮ ಕೋಚಿಂಗ್ ಸೆಂಟರ್ ಸಹ ತುಂಬ ಪೀಕಲ್ಲಿದ್ದಂಥ ವರ್ಷಗಳದು. ಲೇಟ್ 90s ಅಂತ ಹೇಳ್ಬೋದು ನಾವು, ಅರ್ಲಿ 2000 ಆ್ಯಂಡ್ ಲೇಟ್ 90s. ಸೊ ನೀವು ಅಲ್ಲೇ ಒಂದು ಸ್ಟ್ರಕ್ಚರ್ನ ಮಾಡ್ಕೋಬೋದಾಗಿತ್ತು, ಬಟ್ ಅಥವಾ ಒಂದು ಪ್ರೆಸ್ಟೀಜಿಯಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಸೇರ್ಕೋಬೋದಾಗಿತ್ತು ನೀವು. ಬಟ್ ಇದನ್ನೆಲ್ಲ ಬಿಟ್ಟು ನೀವು ಒಂದು ಗೌರ್ಮೆಂಟ್ ಕಾಲೇಜಿಗೆ ಫ್ಯಾಕಲ್ಟಿಯಾಗಿ ಸೇರ್ಕೋತೀರಾ. ಇಸ್ ಇಟ್ ಬಿಕಾಸ್ ಆಫ್ ಜಾಬ್ ಸೆಕ್ಯೂರಿಟಿ ಅಥವಾ ನಾನು ಆರಾಮಾಗಿ ಇರ್ಬೋದು ಅಲ್ಲಿ, ಅಥವಾ ಇಸ್ ಇಟ್ ಅ ಪರ್ಸ್ನಲ್ ಕಾಲ್? ಪರ್ಸನಲ್ ಪ್ರಾಬ್ಲಮ್ ಇತ್ತು. ಆಗ ನನ್ನ ಮಗಳಿಗೆ 3 ವರ್ಷ ವಯಸ್ಸು. ಐ ಹ್ಯಾವ್ ಟು ಲುಕ್ ಆಫ್ಟರ್ ಅವರು, ಎಲ್ಲನೂ ನೋಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ಏನಂದ್ರೆ ಈಗ ನಾನು ಇಲ್ಲಿ ಟ್ಯೂಷನ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ಮನೆ ಮಕ್ಕಳು ಬರೋರು. ಈ ಗೌರ್ಮೆಂಟ್ ಕಾಲೇಜಿಗೆ ಬಡ ಮಕ್ಕಳು ಬರುತ್ತಾರೆ. ಅಲ್ಲಿ ನನಗೊಂದು ಆಸೆ ಇತ್ತು, ಅಲ್ಲೋಗಿ ಬಡ ಮಕ್ಕಳಿಗೂ ಪಾಠ ಮಾಡೋಣ ಅಂತ ಉದ್ದೇಶದಿಂದ ನಾನು ಜಾಬಿಗೆ. ಸರ್ ಈಗ ನಮ್ಮ ಸ್ಟ್ರಕ್ಚರಲ್ಲಿ ಎಜುಕೇಷನ್ ಸೆಕ್ಟ್ರಲ್ಲಿ ವೇರ್ ಈಸ್ ಎ ಫ್ಲಾ ಅಂತ ಅಂದರೆ ಸಿಲೆಬಸ್. ಸೊ ದೆರ್ ಈಸ್ ಎ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಭಾಳಷ್ಟು ಜೋಕ್ಗಳಿದ್ದಾವೆ. ನೀವು ತುಮಕೂರು ಯೂನಿವರ್ಸಿಟಿ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಎರಡೂ ನೋಡಿರೋದ್ರಿಂದ
ಸೊ ಈ ಜೋಕ್ ಏನು ಅಂತ ಅಂದರೆ, ಎಷ್ಟೋ ಜನ ಸಿಲೆಬಸ್ ಫ್ರೇಮ್ ಮಾಡಿರೋರಿಗೆ ಅವ್ರು ಯಾವತ್ತೂ ಟೀಚಿಂಗೇ ಮಾಡಿರಲ್ಲ. ಸೊ ಅಂಥವರೆಲ್ಲ ಇವತ್ತೇನು ಮಾಡ್ತಾರೆ, ಸಿಲೆಬಸ್ನ ಫ್ರೇಮ್ ಮಾಡ್ತಾರೆ ಬಿಕಾಸ್ ಆಫ್ ದೇರ್ ಐಡಿಯಾಲಜಿ ಟುವರ್ಡ್ಸ್ ದ ಪೊಲಿಟಿಕ್ಸ್ ಆರ್ ಸಮಥಿಂಗ್ ಎಲ್ಸ್. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಏನು ಸರ್? ಇದನ್ನು ಫಿಕ್ಸ್ ಮಾಡೋದು ಹೇಗೆ? ಸರ್, ನಾನು ಇದಕ್ಕೆ ಕಾಮೆಂಟ್ಸ್ ಮಾಡೋದಿಲ್ಲ. ಒಂದು, ಕ್ಲಾಸ್ ರೂಮ್ ಟೀಚರು ಸಿಲೆಬಸ್ ಸೆಟ್ ಮಾಡಬೇಕು ಮೇಯ್ನು. ಅವ್ರ ಜೊತೆಗೆ ಕಾರ್ಪೊರೇಟ್ ಕಂಪನೀಸು, ಇಂಡಸ್ಟ್ರೀಸ್ ಇದೆಲ್ಲ, ಅವ್ರನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು, ಅಲ್ಲಿ ಮೆಂಬರಾಗಿ ಮಾಡ್ಕೋಬೇಕು. ಆ ಮಾಡ್ಕೊಂಡಾಗ ಸಿಲೆಬಸ್ ಭಾಳ ಚೆನ್ನಾಗಿ ಬರುತ್ತೆ. ನನ್ನ ಎಲ್ಲರೂ ಒಂದು ಸಿನ್ಸಿಯರ್ ಸಜೆಷನ್ ಇದು. ಕಾರ್ಪೊರೇಟ್ ಕಂಪನೀಸಿಂದ ಈಗ ನಿಮ್ಮಂಥವ್ರು ಇರ್ತೀರ, ಈಗ ನಿಮ್ಮದೆಲ್ಲ ಕರೆದು ನಾವು ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ವೆಯ್ಟೇಜ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ಬರುತ್ತೆ. ಮಕ್ಕಳು ಓದಿರೋದು ನೆಕ್ಸ್ಟು ಇಂಟರ್ವ್ಯೂನಲ್ಲಿ ಅಲ್ಲಿ ಜಾಬಿಗೆ ಹೋಗ್ಬೇಕಾದ್ರೆ ಈಸಿ ಆಗುತ್ತೆ ಅವ್ರಿಗೆ. ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಸುಮಾರು ಜನ ನನಗೂ ಹೇಳ್ತಾರೆ, ಪಾಠ ಮಾಡೋಕ್ಕೆ ಈಸಿ ಆಗಲಿ ಅಂತ ಸಿಲೆಬಸ್ ಸೆಟ್ ಮಾಡ್ತಾರೆ. ಈ ಥರ ಎಲ್ಲ ಅದು ತಪ್ಪದು. ಮಕ್ಳಿಗೆ ಅನುಕೂಲ ನಾವು ಮಾಡಬೇಕು. ಅದಿಲ್ಲಿ ನಿಮ್ಮಂಥ ಇಂಡಸ್ಟ್ರಿಯಲ್ ಕಾರ್ಪೊರೇಟ್ ಕಂಪ್ನಿಯಿಂದ ನಮಗೆ ಸಿಗುತ್ತೆ. ಅವ್ರನ್ನ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮಾಡ್ಕೊಂಡು ಎಲ್ಲ ಸೇರಿ ಮಾಡಿದ್ರೆ ಚೆನ್ನಾಗಿದೆ. ನೀವು ಪ್ರೈವೇಟ್ ಕಾಲೇಜಸ್ ಎಲ್ಲ ನೋಡಿದ್ರೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಸೆಕೆಂಡ್ ಥಿಂಗ್, ಒಂದು ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಕೋಆರ್ಡಿನೇಟರ್ಸ್ ಇರ್ತಾರೆ, ಕರಿಯರ್ ಡೆವಲಪ್ಮೆಂಟ್ಸ್ ಎಲ್ಲ ಅಂತ ಇರುತ್ತೆ. ಸೊ ಅವ್ರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇದೇ ರೀತಿ ನಿಮ್ಮ BCA ಅಂದರೆ ಲೈಕ್ ಗೌರ್ಮೆಂಟ್ ಸ್ಟ್ರಕ್ಚರಲ್ ಸಹ ಇದೆಯಾ ಅಂತ ಹೇಳ್ಬಿಟ್ಟು. ಸರಿ, ಆಲ್ಮೋಸ್ಟ್ 5 ಇಯರ್ಸಿಂದ ಅದು ಬರ್ತಾ ಇದೆ. 5 ಇಯರ್ಸಿಂದ ಅದು ಅವರು ಇದು ಹೈಯರ್ ಎಜುಕೇಷನಲ್ಲಿ ಭಾಳ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಪ್ರೋಸೆಸ್ಸು ಈಗ ನಮ್ಮಲ್ಲಿ ಏನಾಗಲಿ DC ಪ್ಲೇಸ್ಮೆಂಟ್ಸ್ ಎಲ್ಲ ಅಂತ ಇರುತ್ತೆ. ಕರ್ನಾಟಕ ಅವರು ಪ್ಲೇಸ್ಮೆಂಟ್ ಮಾಡ್ತಾರೆ. ಕಾಲೇಜ್ ವೈಸು ಪ್ಲೇಸ್ಮೆಂಟ್ ಆಫೀಸರ್ ಅಂತ ಇರ್ತಾರೆ. ಕಂಪ್ನೀಸ್ ಬರ್ತವೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದಾರೆ, ಅದು ಸಕ್ಸಸ್ ಆಗ್ತಾ ಇದೆ. ಸರ್, ಈಗ ನೀವು ಡೇಟಾ ಸ್ಟ್ರಕ್ಚರು, DBMS, ಲೈಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಈ ಥರ ಭಾಳಷ್ಟು ವಿಷಯಗಳಿದ್ದಾವೆ. ಮಕ್ಕಳುಗಳಿಗೆ ಅವರು ಎಸ್ಪೆಷಲಿ ಗೌರ್ಮೆಂಟ್ ಕಾಲೇಜ್ ಸೇರ್ತಿದ್ದಾರೆ ಅಂದರೆ ಇವೆಲ್ಲ ತುಂಬ ಕಷ್ಟ ಕಣೋ, ಇದನ್ನು ಹೆಂಗೆಲ್ಲ ಪಾಸ್ ಮಾಡ್ತೀಯ ನೀನು, ಸೊ ದಿಸ್ ಇಸ್ ವೆರಿ ಡಿಫಿಕಲ್ಟ್, ಆಗೋದಿಲ್ಲ ನಿನ್ನ ಕೈನಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟೇ ಡಿಮೋಟಿವೇಟ್ ಮಾಡಿ ಅವನನ್ನು ಕಾಲೇಜಿಗೆ ಬಲವಂತವಾಗಿ ಭಾಳಷ್ಟು ಜನ ಸೇರಿಸಿರ್ತಾರೆ. ಇನ್ನು ಅವನಿಗೆ ಬೇರೆ ಆಪ್ಷನ್ ಇಲ್ದಲೆ ಕಾಲೇಜ್ ಸೇರಿರ್ತಾನೆ. ಅವರಿಗೆ ನೀವು ಏನು ರೀತಿ ಮೋಟಿವೇಟ್ ಮಾಡ್ತೀರಾ? ಆ ಸಬ್ಜೆಕ್ಟ್ಸ್ಗಳನ್ನ ಈಸಿಯಾಗಿ ಯಾವ ರೀತಿ ಹೇಳ್ಕೊಡ್ತೀರಾ ಸರ್? ಅದು ಕ್ಲಾಸ್ ರೂಮಿಗೆ ಹೋದಾಗ ಫಸ್ಟ್ ಕ್ಲಾಸಲ್ಲಿ ಮಕ್ಕಳಿಗೆ ವಿಲ್ ಪವರ್ ಡೆವಲಪ್ ಮಾಡಬೇಕು, ಧೈರ್ಯ ತುಂಬಬೇಕು. ನಾನು ಜನರಲ್ಲಾಗಿ ಫಸ್ಟ್ ಕ್ಲಾಸಿಗೆ ಹೋದ ತಕ್ಷಣ ನಾನು ಒಂದೇ ಡೈಲಾಗ್ ಹೊಡಿತೀನಿ ಕಾಮನ್ ಆಗಿ, ಕಂಪ್ಯೂಟರ್ ಸೈನ್ಸ್ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಆ ಮಕ್ಕಳಿಗೆ ಅದು ನಾವು ಸೀರಿಯಸ್ಸಾಗಿ ಪಾಠ ಮಾಡೋಕ್ಕೆ ಹೋಗ್ಬಾರ್ದು. ಯಾವಲ್ಲ ಅಲ್ಲಿ ಇಂಟ್ರಾಕ್ಷನ್ ಇರಬೇಕು. ಸುಮ್ಮನೆ ಮಧ್ಯದಲ್ಲಿ ಒಂದು ತಮಾಷೆ ಮಾಡ್ಕೊಂಡು ಆ ಹುಡುಗನ ಟ್ರ್ಯಾಕಿಗೆ ತರಬೇಕು. ನೀವು ಮೊದಲನೇ ಯೂನಿಟ್ ಅವ್ರಿಗೆ ಕ್ಲೀನಾಗಿ ಅರ್ಥ ಆಗಂಗೆ ಮಾಡಿಬಿಟ್ರೆ ಮಕ್ಕಳಿಗೆ ಸೆಕೆಂಡ್ ಯೂನಿಟ್ ಈಸಿ ಆಗುತ್ತೆ. ಅದು ಯಾವ ಥರ ಮಾಡಬೇಕು, ಒಂದು ಎಕ್ಸಾಂಪಲ್ ಕೊಡಬೇಕು. ಅದಕ್ಕೆ ಮಕ್ಕಳಿಗೆ ಏನು ಕೊಡಬೇಕು, ನಾನು ಈ ಪ್ರೋಗ್ರಾಮಿಂಗ್ ಸ್ಟೈಲ್ ಇದು ಒಂದೇ ಅಲ್ಲ, ನಿಮ್ಮ ಇಷ್ಟ ಪ್ರಕಾರ ಮಾಡಬೇಕು. ಇನ್ಪುಟ್ ಇದನ್ನು ಕೊಟ್ಟರೆ ಇದು ಔಟ್ಪುಟ್ ಇಷ್ಟು ಬರಬೇಕು, ನೀವು ಹೆಂಗಾರ ಬರೀರಿ. ಆ ಮಕ್ಳು ಏನು ಮಾಡ್ತಾರೆ, ಅವ್ರು ಓನಾಗಿ ಟ್ರೈ ಮಾಡ್ಕೊಂಡು ತಗೊಂಬಂದು ತೋರಿಸ್ತಾರೆ. ಮತ್ತು ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದೇ ನಾನು ಹೇಳೋದು ಸರ್, ನಾಲೆಜ್ ಓರಿಯೆಂಟೆಡ್ ಮಕ್ಕಳನ್ನ ನಾವು ಆನ್ಸರ್ ಮಾಡೋಕ್ಕೆ ಬಿಡಬಾರ್ದಲ್ಲಿ. ನೀವು ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಹೇಳಬೇಕು. ಯಾರಿಗೆ ಅರ್ಥ ಆಗ್ತಿಲ್ಲ ಅವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು. ಅವ್ರು ಇನ್ನೊಂದು ಸರಿ ಹೇಳ್ಕೊಟ್ಟಾಗ, 4-5 ಸರಿ ಹೇಳ್ಕೊಟ್ಟಾಗ 100% ಅವನಿಗೊಂದು ಕಾನ್ಫಿಡೆಂಟ್ ಡೆವಲಪ್ ಆಗುತ್ತೆ. ನಮ್ಮ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ, ಸರ್ ನಮ್ಮ ಜೊತೆ ಇದ್ದಾರೆ ಅಂತ. ಅಂದರೆ ಡೆಫಿನೆಟ್ಲಿ ಕಲಿತಾರೆ ಒಂದು ಸಕ್ಸಸ್. ಈಗ ನಿಮ್ಗೆ ಯಾವುದಾದ್ರೂ ಈ ಥರ ಸಿಚುವೇಶನ್ ಆಗಿದೆಯಾ ಸರ್? PUC ಓದಿರುತ್ತೆ ಒಂದು ಮಗು, ಅವ್ರು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ, ಬಟ್ ಮನೆಯಲ್ಲಿ ಹೇಳ್ತಾರೆ ನೀನೆಲ್ಲೂ ಸೇರ್ಕೋಬೇಡ, ನೀನು ಮನೆಯಲ್ಲೇ ಇದ್ಬಿಡು, ಇಲ್ಲ ನಿಂಗೆ ಮದುವೆ ಮಾಡ್ತೀವಿ, ಸೊ ಏನಕ್ಕೆ ನೀನು ಡಿಗ್ರಿ ಓದಕ್ಕೆ ಹೋಗ್ತೀಯ ಅಂತ ಹೇಳ್ಬಿಟ್ಟು. ಯಾಕಂದರೆ ಲೈಕ್ ಎಸ್ಪೆಷಲಿ ಯು ಕ್ಯಾನ್ ಸಿ ಸಚ್ ಕೈಂಡ್ ಆಫ್ ಸರ್ಕಮ್ಸ್ಟೆನ್ಸಸ್ ಇನ್ ಡಿಗ್ರಿ ಕಾಲೇಜಸ್, ಎಸ್ಪೆಷಲಿ ಇನ್ ಗೌರ್ಮೆಂಟ್ ಸ್ಟ್ರಕ್ಚರ್. ಸೊ ನೀವು ಅವ್ರನ್ನ ಹೆಂಗೆ ಸಬ್ಸ್ಟಾನ್ಷಿಯೇಟ್ ಮಾಡಿ ಲೈಕ್ ಅವರಿಗೆ ಹೆಂಗೆ ಮನವೊಲಿಸ್ತೀರಾ ಸರ್ ಅಂತ? ಯೂಶಲಿ ಬರ್ತಾರೆ ಅಪ್ಲಿಕೇಶನ್ ತಗೊಂಡೋಗಿ ಬರ್ಬೇಕಾದ್ರೆ ನಾನು ಇಂಟ್ರಾಕ್ಟ್ ಮಾಡ್ತೀನಿ, ಪೇರೆಂಟ್ಸ್ ಜೊತೆ ಎಲ್ಲ ಜೊತೆ ಮಾಡ್ತೀನಿ. ಅಲ್ಲಿ ನನಗೆ ಅವರು ಇದು ಅರ್ಥ ಆಗುತ್ತೆ ನನಗೆ. ಆಗ ಅವರು ಪೇರೆಂಟ್ಸ್ ಆ ಕಡೆ ಕಳಿಸ್ಬಿಟ್ಟು ನಾನು ಮಕ್ಕಳ ಜೊತೆ ಮಾತ್ರ ಮಾತಾಡ್ತೀನಿ. ಅವ್ರು ಹೇಳ್ತಾರೆ ಏನು ಪ್ರಾಬ್ಲಮ್ ಇದೆ ಅಂತ. ಆಗ ನಮ್ಮ ಪೇರೆಂಟ್ಸ್ಗಳು ಕರೆಸ್ತೀನಿ. ಅದು ಒಂದು ರಿಯಲಾಗಿ ಅಲ್ಲಿ ನಾನು ಯಾವುದೋ ಅವರಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೆ ರಿಯಲ್ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಅವ್ರಿಗೆ ಕಾಲ್ ಮಾಡ್ತೀನಿ, ಇಂಥವಾಗಿರ್ತಾವಲ್ಲ. ಮೊದಲನೇದು ಸ್ವಲ್ಪ ಕ್ಲೀನಾಗಿ ನಾವು ಸಕ್ಸಸ್ಸಾಗಿ ಹ್ಯಾಂಡಲ್ ಮಾಡಿಬಿಟ್ರೆ ಸೆಕೆಂಡ್ ಒಂದು ಈಸಿ. ಅವ್ರಿಗೆ ಕಾಲ್ ಮಾಡಿದಾಗ ಆ ಸ್ಟೂಡೆಂಟ್ ಆ ಹುಡುಗಿ ಹೇಳುತ್ತೆ, ಮಹೇಶರಿಂದ ನಾನು ಇವತ್ತು ಜೀವನ ಮಾಡ್ತಾಯಿದ್ದೀನಿ. ರೀಸನ್ ಏನಂದರೆ ಲೈಫಲ್ಲಿ ಮುಂದಕ್ಕೆ ಏನೇನೋ ಆಗ್ಬೋದು, ಅದು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಇವರಲ್ಲಿ ಎಜುಕೇಷನ್ ಇದ್ದರೆ ಯಾರೂ ಇಲ್ಲಾಂದ್ರೂ ಬದುಕ್ಬೋದು ಇವರು. ಅದು ಅರ್ಥ ಮಾಡಿಸ್ತೀನಿ. ಆಗ ಪೇರೆಂಟ್ಸ್ಗಳಿಗೆ ಅರ್ಥ ಆಗುತ್ತೆ, ಕಂಟಿನ್ಯೂ ಮಾಡ್ತೀನಿ. ಆಗ ಅದನ್ನು ಕೇಳ್ತೀನಿ, ನಿಮ್ಮದು ಫೀಸ್ ಕಟ್ಟೋ ದುಡ್ಡು ನಾನು ಕೊಡ್ತೀನಿ, ಪ್ರತಿಯೊಂದು ಕೇಳ್ತೀನಿ. ಆಗ ಪೇರೆಂಟ್ಸ್ಗಳು ಧೈರ್ಯವಾಗಿ ಇಲ್ಲ ಸರ್ ನಾವು ಓದಿಸ್ತೀನಿ, ನಾನು ಕಳಿಸ್ತೀನಿ. ಅದು ಕನ್ವಿನ್ಸ್ ಮಾಡೋದು ವೆರಿ ಇಂಪಾರ್ಟೆಂಟು. ಅವ್ರ ಜೊತೆ ಕನ್ವಿನ್ಸ್ ಮಾಡೋದಿದೆಯಲ್ಲ ವೆರಿ ಇಂಪಾರ್ಟೆಂಟ್.
ಸೊ ನೀವು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ಸಹ ವರ್ಕ್ ಮಾಡಿದ್ದೀರಾ ಕಾಲೇಜಲ್ಲಿ. ಸೊ ಈ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜ್ ಮಕ್ಕಳು ಟ್ಯಾಲೆಂಟ್ ಇರ್ತಾರೆ. ಸೊ ವಿ ಆಲ್ವೇಸ್ ನೋ, ಯಾಕೆ ಅಂತಂದರೆ ಹಳ್ಳಿಲಿ ಬೆಳೆದಂಥ ಮಕ್ಕಳಿಗೆ ಅವರಿಗೆ ಎಲ್ಲ ವಿದ್ಯೆನೂ ಗೊತ್ತಿರುತ್ತೆ. ಬಟ್ ಎಂಡ್ ಆಫ್ ದ ಡೇ ವೆನ್ ಇಟ್ ಕಮ್ಸ್ ಟು ಇಂಗ್ಲೀಷ್, ಸೊ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಬಟ್ ಈಗಿರುವಂಥ ಸಮಾಜ ಹೆಂಗಿದೆ ಅಂತ ಅಂದರೆ ನಿಮ್ಗೆ ಇಂಗ್ಲೀಷ್ ಬಂದ್ರೇನೆ ಸೊ ಯು ಆರ್ ಟ್ಯಾಲೆಂಟೆಡ್ ಅಂತ ಹೇಳ್ಬಿಟ್ಟು. ಸೊ ದೇ ಆರ್ ನಾಟ್ ಸೀಯಿಂಗ್ ಇಟ್ ದಟ್ ಇಂಗ್ಲೀಷ್ ಇಸ್ ಜಸ್ಟ್ ಎ ಲ್ಯಾಂಗ್ವೇಜ್, ಇಂಗ್ಲೀಷ್ ಇಸ್ ನಾಟ್ ಎ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಗ್ರಹಿಸ್ಕೊಳ್ಳಲ್ಲ ಅದನ್ನು. ಸೊ ಅಂಥ ಸಿಚುವೇಶನಲ್ಲಿ ಭಾಳಷ್ಟು ಜನ ಮಕ್ಕಳು ಈಗ ಕಂಪ್ನಿನಲ್ಲಿ ಹೋಗಿ ಅವರು ಕಾಂಪೀಟ್ ಮಾಡಬೇಕು ಅಂತಂದರೆ ಆ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಅದನ್ನು ಹೆಂಗೆ ಸರ್ ಗೌರ್ಮೆಂಟ್ ಕಾಲೇಜಸಲ್ಲಿ ಫಿಲ್ ಮಾಡೋದು? ಈಗ ಹಿಂದೆ ಪ್ರಾಬ್ಲಮ್ ಇತ್ತು. ಈಗ ನಮ್ಮ ಡಿ ಸಿ ಇಂದಲೇ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ವಿಂಗು ಮಾಡಿ ಎಲ್ಲ ಕಾಲೇಜ್ಗಳಿಗೂ ಕಳಿಸ್ಕೊಡ್ತಾರೆ ಒಂದು ಟೀಮ್ನ. ಅವರು ಬಂದು 15 ದಿವಸ ಒಂದು ತಿಂಗಳು ಪಾಠ ಮಾಡ್ತಾ ಇದ್ದಾರೆ. ಅದು ನೀವು ಹೇಳಿದ್ದು ಐ ಅಗ್ರಿಡಿ. ಅದಕ್ಕೆ ಸೊಲ್ಯೂಷನ್ ಗೌರ್ಮೆಂಟ್ ಕಂಡುಹಿಡಿದಿದೆ. ಅದು ಇಟ್ ಈಸ್ ಗೋಯಿಂಗ್ ಆನ್. ಈಗ ಅದಕ್ಕೆ ನೀವು ಹೇಳಿ ಕರೆಕ್ಟ್, ಕಮ್ಯುನಿಕೇಷನ್ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ದಟ್ ಈಸ್ 100% ಕರೆಕ್ಟ್. ಅದು ಇದು ಎಲ್ಲ ಗೌರ್ಮೆಂಟ್ ಕಾಲೇಜಲ್ಲೂ ಹೈಯರ್ ಎಜುಕೇಷನ್ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಿದೆ, ಮಾಡ್ತಾ ಇದೆ. ಸೊ ಇದು ಏನಕ್ಕೆ ಅಂತ ಅಂದರೆ ಲೈಕ್ ವಿ ಮೋಸ್ಟ್ಲಿ ಡಿಪೆಂಡೆಂಟ್ ಆನ್ ಗ್ಲೋಬಲ್ ಟ್ರಾನ್ಸಾಕ್ಷನ್ ಸರ್ವಿಸ್ ಸೆಕ್ಟರ್ ಏನಿದೆಯಲ್ಲ, ಇದು ಅಮೇರಿಕಾ ಮೇಲೆ ನಾವು ತುಂಬ ಡಿಪೆಂಡ್ ಆಗಿದೆ. ಈಗ ಚೈನಾ ಅಂತ ಒಂದು ದೇಶ ಇದೆ. ಸೊ ಆ ದೇಶದಲ್ಲಿ ಏನು ಅಂದರೆ ಮ್ಯಾಂಡ್ರಿಯನ್ ಅಂತ ಹೇಳ್ಬಿಟ್ಟು ಒಂದು ಭಾಷೆಯನ್ನು ಮಾತಾಡ್ತಾರೆ. ದೇ ಡೋಂಟ್ ಡಿಪೆಂಡ್ ಆನ್ ಇಂಗ್ಲೀಷ್, ಸೊ ದೇ ಡಿಪೆಂಡ್ ಆನ್ ದೇರ್ ಓನ್ ಲ್ಯಾಂಗ್ವೇಜ್. ಬಟ್ ಇಲ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ನಾಲೆಡ್ಜ್ಗಿನೂ ಲ್ಯಾಂಗ್ವೇಜೇ ಫೋರ್ ಫ್ರಂಟಿಗೆ ಬಂದಿದೆ. ಅಂದರೆ ಇಂಗ್ಲೀಷೇ ಭಾಳ ಮಹತ್ವ ಪಡ್ಕೊಂಡಿದೆ. ಸೊ ಆ್ಯಕ್ಚುಲಿ ಲೈಕ್ ಟೀಚರ್ಸ್ ಲೈಕ್ ಯು ಕ್ಯಾನ್ ರೀಫ್ರೈನ್ ಇಟ್. ಸೊ ನೆಕ್ಸ್ಟು ಸರ್ ಮುಂದಿನ ಪ್ರಶ್ನೆಗೆ ಹೋಗಬೇಕು ಅಂತ ಅಂದರೆ, ಸೊ ನೀವೆಲ್ಲ ಹೇಳ್ಕೊಡ್ತಿದ್ದಂಥ ಲ್ಯಾಂಗ್ವೇಜಸ್ಸು ಜಾವಾ, ಪೈಥಾನ್, C++ ಇದೆಲ್ಲನೂ ಈಗ ಅದರಲ್ಲಿ ಭಾಳಷ್ಟು ಕಷ್ಟ ಅಂದರೆ ಕೋಡಿಂಗ್ ಮಾಡುವಂಥದ್ದು. ಈಗ AI ಟೂಲ್ಸ್ಗಳು ಬಂದುಬಿಟ್ಟಿದೆ, ಭಾಳಷ್ಟು AI ಟೂಲ್ಸ್ಗಳು ಬಂದಿದೆ. ವಿತಿನ್ 30 ಸೆಕೆಂಡ್ಸ್ ಒಂದು ಕೋಡಿಂಗ್ ಮಾಡಿ ಬಿಟ್ಬಿಡ್ಬೋದು ಹುಡುಗರು. ಸೊ ಆ ಹುಡುಗ ಬಂದು ನಿಮ್ಮ ಹತ್ರ ಕೇಳ್ತಾನೆ, ಸರ್ ನಾನು ಏನಕ್ಕೆ ಸರ್ ಕೋಡಿಂಗ್ ಕಲಿಬೇಕು, ನಾನೊಂದು 30 ಸೆಕೆಂಡ್ಸಿಗೆ ನಿಮಗೆ ವೈಪ್ ಕೋಡಿಂಗ್ ಮುಖಾಂತರ ನೋಡಿ ನಾನು ಕೋಡ್ ಮಾಡಿಕೊಡ್ತೀನಿ, ನಿಮಗೇನು ಬೇಕೋ ಅದನ್ನು ಅಂತ ಹೇಳ್ಬಿಟ್ಟು. ಅಂಥ ಮಕ್ಕಳಿಗೆ ನೀವು ಏನು ಹೇಳ್ತೀರಾ ಸರ್? ಸರ್ ಈಗ ನಿಮ್ಮ ಮನೆ ಮೇಡಮ್ಮು ಊರಿಗೆ ಹೋಗಿರ್ತಾರೆ, ನೀವು ಹೋಟ್ಲಲ್ಲಿ ಊಟ ತರ್ತೀರಲ್ವ ಸರ್, ಊಟ ಮಾಡ್ತೀರಲ್ವ ಸರ್, ಮೇಡಮ್ ಒಂದು ಅಡುಗೆ ಮಾಡ್ತಾರೆ ಸರ್, ನಿಮ್ಗೆ ಯಾವ್ದು ಇಷ್ಟ ಸರ್? ಮೇಡಮ್ ಬಂದು ಮಾಡೋದು ಹೇಳಲೇಬೇಕು, ನೋ ಆಪ್ಷನ್. ಅಲ್ಲ, ಹೇಳಲೇಬೇಕಲ್ಲ, ಅದು ಹೆಲ್ತಿ ಫುಡ್ಡು. ನೀವು ಓನಾಗಿ ಕೋಡಿಂಗ್ ಕಲ್ತ್ರೆ ಮೇಡಮ್ ಮಾಡಿರೋ ಅದಿಗೆ. ಹೌದು, ಟೂಲ್ಸ್ ಇರ್ತದೆ, ಬಟ್ ನೀವು ಹೋಟ್ಲಿಗೆ ತಂದು ತಿಂತೀರಲ್ಲ, ಅದು ಅಷ್ಟು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಓಕೆ, ಇದು ನೀವು ಕೋಡಿಂಗ್ ಇದೆಯಲ್ಲ ಸರ್, ಕಲ್ತ್ಬಿಟ್ರೆ ನೀವು ಚಂದ್ರಲೋಕಕ್ಕೆ ಹೋಗ್ಬಿಡ್ತೀರ, ಅಷ್ಟು ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ 100% ಡೆಡಿಕೇಶನ್ ಇರಬೇಕು, ಕಲಿಬೇಕು. ಈಗ ಒಬ್ಬ ಪೋಲ್ ಫೆರೋ ಅನ್ನೋ ಒಬ್ಬ ಆತರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನು ಅಂತಂದರೆ, ಎಜುಕೇಷನ್ ಈಸ್ ನಾಟ್ ಫಿಲ್ಲಿಂಗ್ ಆಫ್ ದ ಬಕೆಟ್, ಎಜುಕೇಷನ್ ಈಸ್ ಲೈಟಿಂಗ್ ಆಫ್ ದ ಫೈರ್ ಅಂತ ಹೇಳ್ಬಿಟ್ಟು. ನಾವು ಏನನ್ನ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಅಂದರೆ ಮಾರ್ಕ್ಸು, ಅಟೆಂಡೆನ್ಸು, ರ್ಯಾಂಕಿಂಗ್ಸ್, ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಡಸ್ ಇಟ್ ನಾಟ್ ಸೆನ್ಸ್ ಲೈಕ್ ಇಟ್ ಈಸ್ ಜಸ್ಟ್ ಫಿಲ್ಲಿಂಗ್ ಆಫ್ ದ ಬಕೆಟ್. ಸೊ ಒಂದು ಬಕೆಟ್ನ ಫಿಲ್ ಮಾಡೋದಕ್ಕೋಸ್ಕರ ಎಜುಕೇಷನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಲೈಟ್ನಿಂಗ್ ಆಫ್ ದ ಫೈರ್ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ತಾ ಇಲ್ವಾ? ಹೌದು, ಅದು 100%. ನಾವು ಲೈಟಿಂಗ್ ಆಫ್ ಫೈರ್ ಆಗಲೇಬೇಕು, ಫಿಲ್ಲಿಂಗ್ ಆಫ್ ಬಕೆಟ್ಸ್ ಆಗಬಾರ್ದು. ಅದು ಮೊದಲು ಆ ಸಿಸ್ಟಮಲ್ಲಿ ಹೊರ್ಟೋದ್ರೆ ಮಕ್ಕಳು ಕಲಿತಾರೆ. ಮತ್ತು ಅದು ಕಲಿಸೋದು ಹೇಗೆ ಸರ್? ಅದು ಕಲಿಸೋದು ಹೇಳಿದ್ರೆ ಅದೇ ವಿ ಟೀಚರ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಇದೆ, ನಿಮಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಈಗ ವಿ ಟೀಚರ್ ಯು ಹ್ಯಾವ್ ಟು ಡೂ ಇಟ್. ನಾವು ಓನಾಗಿ ಇಂಟ್ರೆಸ್ಟ್ ತಗೊಂಡು, ಈಗ ನೀವು ಈ ವರ್ಡ್ ಯೂಸ್ ಮಾಡ್ತೀವಿ, ಇಫ್ ಯು ಡೋಂಟ್ ಮೈಂಡು, ಈ ಅಪಾರ್ಟ್ ಫ್ರಮ್ ಯುವರ್ ಕ್ಲಾಸು ಇದೆಲ್ಲ ನೀವು ಇನ್ನು ಓನಾಗಿ ಇಂಟ್ರೆಸ್ಟ್ ಕೊಟ್ಟು ಪಾಠ ಮಾಡ್ತಾ ಇದ್ದೀರಾ, ಈ ಥರ ಇಂಟ್ರೆಸ್ಟ್. ನಿಮ್ಗೆ ಇದು ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ಅಪಾರ್ಟ್ ಫ್ರಮ್ ನೀವು ಓನ್ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ಇದು ಮಾಡಿರೋ ಉದ್ದೇಶ ಇಷ್ಟೇ ಸರ್. ಏನು ಅಂತಂದರೆ, ನೀವು ಕ್ಲಾಸ್ ರೂಮಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ಪಾಠ ಮಾಡಿರ್ತೀರಾ, ಭಾಳಷ್ಟು ಜನ ಹುಡುಗರು ಮತ್ತೆ ನಿಮ್ಮನ್ನು ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಮತ್ತೆ ಅವರು ನಿಮ್ಮ ಕ್ಲಾಸ್ ರೂಮಿಗೆ ಬಂದು ಕುತ್ಕೊಳ್ಳೋದಕ್ಕಾಗಲ್ಲ. ದೇರ್ ಆರ್ ಸೋ ಮೆನಿ ರಿಸ್ಟ್ರಿಕ್ಷನ್ಸ್. ಅಟ್ಲೀಸ್ಟ್ ಒಂದು ವಿಡಿಯೋ ಇದ್ದರೆ, ಒಂದು ಕ್ವಾಲಿಟಿ ವಿಡಿಯೋ ಇದ್ದರೆ ಅವರು ಮತ್ತೆ ನಿಮ್ಮ ವಾಯ್ಸ್ನ ಕೇಳ್ಬೋದು, ಮತ್ತೆ ನಿಮ್ಮನ್ನು ನೆನಪಿಸ್ಕೋಬೋದು, ಅವರ ಮೆಮೊರೀಸ್ ಅಂದರೆ ನಾಸ್ಟಾಲಜಿಗೆ ಹೋಗ್ಬೋದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇರೋದು. ನಾವು ಆ್ಯಕ್ಚುಲಿ ಏನೋ ಒಬ್ಬರು ಫಿಲಮ್ ಆ್ಯಕ್ಟ್ರು ಕರ್ಕೊಂಬಂದ್ರು ಅಥವಾ ಬೇರೆ ಏನೋ ಒಬ್ರನ್ನ ಕರ್ಕೊಂಬಂದರೆ ತುಂಬ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ವಿ ನೋ ಇಟ್. ಬಟ್ ನಾವು ಏನಕ್ಕೆ ನಾವು ಟೀಚರ್ಸ್ಗಳ್ನೇ ಹೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸೊ ದೇ ಆರ್ ದ ಬ್ಯಾಕ್ ಬೋನ್ ಆಫ್ ದ ಸೊಸೈಟಿ. ಸೊ ಒಬ್ಬ ಟೀಚರು, ಒಬ್ಬ IAS ಆಫೀಸರ್ ಹುಟ್ಟಾಕ್ಬೋದು, ಒಬ್ಬ ಪೊಲಿಟಿಷಿಯನ್ ಹುಟ್ಟಾಕ್ಬೋದು, ಯಾರನ್ನು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಅಂದರೆ ಒಂದು ಸೀಮೆ ಸುಣ್ಣದಿಂದ ಒಂದು ಹಣೆ ಬರವನ್ನೇ ಬದಲಾಯಿಸ್ಬೋದು. ಸೊ ಹಾಗಾಗಿ ನಾವು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಒಂದು ಟೀಚರಿಗೆ
ಸೊ ಒಂದು ಪ್ಲಾಟ್ಫಾರ್ಮ್ ಬೇಕು. ಸೊ ಅವ್ರನ್ನ ಲೈಮ್ ಲೈಟಿಗೆ ಕರ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಇನಿಷಿಯೇಟಿವ್ನ ಶುರು ಮಾಡಿದ್ದೀವಿ ಸರ್ ನಾವು ನಮ್ಮ ದಟ್ ಇಸ್ ಸಂಸ್ಥೆಯಲ್ಲಿ. ಗುಡ್, ಅದು ಅಪ್ರಿಸಿಯೇಟ್. ಸರ್ ಈಗ ನೀವು ಇಷ್ಟೊಂದು ಸಬ್ಜೆಕ್ಟ್ಸ್ ಇದೆ, ಲೈಕ್ ನೀವು ಕಂಪ್ಯೂಟರ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳನ್ನೇ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಲೈಕ್ ಇದೊಂದು ಸಬ್ಜೆಕ್ಟ್ ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕರಿಕ್ಯುಲಮ್ ಅಲ್ಲಿ? ಸರ್ ಜನರಲ್ ಆಗಿ ಮಕ್ಕಳು ಅಪಾರ್ಟ್ ಫ್ರಮ್ ದೇ ಸಬ್ಜೆಕ್ಟ್ ಬೇರೆ ಬೇರೆ ಕಲಿಬೇಕು ಅಂದರೆ ಈಗ ಇದು ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಸಂವಿಧಾನ ಇರುತ್ತೆ. ಬಟ್ ಹೇಗಿರುತ್ತೆ ಈಗ ಒಂದು ಇಂಥವೆಲ್ಲ ಕಲ್ತಾಗ ಏನಾಗುತ್ತೆ ಅಂದರೆ ಇದು ಎಕ್ಸ್ಟ್ರಾ ನಾಲೆಡ್ಜ್ ಬರುತ್ತೆ ಅವ್ರಿಗೆ. ಬರೀ ಸಬ್ಜೆಕ್ಟ್ ನಮ್ಮ ಸಬ್ಜೆಕ್ಟ್ ಒಂದೇ ಕಲಿಯೋದಲ್ಲ, ಬೇರೆ ಬೇರೆ ಎಲ್ಲ ಕಲ್ತ್ಕೊಂಡ್ರೆ ಅನುಕೂಲ. ಕಾಮನ್ನಾಗಿ ಅದು ಪಂಡಿತ ಜೊತೆ ಎಕ್ಸ್ಪರ್ಟ್ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ಸಬ್ಜೆಕ್ಟು ಎಲ್ಲ ಇದಕ್ಕೂ ಇರೋದು ಒಳ್ಳೆಯದು. ಅದು ಮಾರ್ಕ್ಸ್ ಓರಿಯೆಂಟೆಡ್ ಆಗಬಾರ್ದು, ನಾಲೆಡ್ಜ್ ಓರಿಯೆಂಟೆಡ್ ಮಕ್ಕಳು ಕಲಿಯೋಕ್ಕಾಗಬೇಕು. ಅಲ್ಲ, ನಾಲೆಡ್ಜ್ ಓರಿಯೆಂಟೆಡ್ ಆಗಬೇಕು ಅಂತ ಅಂದರೆ ಈಗ ಮಕ್ಕಳಿಗೆ ಮಾರ್ಕ್ಸ್ ಇರಲಿಲ್ಲ ಅಂತಂದರೆ ಅವ್ರು ಅದನ್ನು ಸೀರಿಯಸ್ ಆಗೇ ತಗೊಳ್ಳಲ್ಲ. ಸರ್ ತಗೊಳಂಗೆ ಮಾಡ್ಬೋದು ಸರ್, ಡಿಪೆಂಡ್ಸ್ ಆನ್ ಲೆಕ್ಚರರ್ಸ್. ನಾವು ಯಾವ ಥರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ನಾವು ಕ್ಲಾಸ್ ರೂಮಿಗೆ ಇಂಟ್ರೆಸ್ಟ್ ಕೊಟ್ಟು ಹೋದರೆ ಮಕ್ಕಳು ಕೇಳ್ತಾರೆ. ಓಕೆ, ಇಟ್ಸ್ ಆಲ್ ಡಿಪೆಂಡ್ ಆನ್ ದ ಟೀಚರ್ ಅಂತ. ಸರ್ ನಾನು ಹೇಳಿದ್ನಲ್ಲ, ಈಗ ನಿಮ್ಮದೇ ಒಂದು ಎಕ್ಸಾಂಪಲ್ ಇಲ್ಲಿ ಇಂಟ್ರೆಸ್ಟ್ ತಗೋಬೇಕಷ್ಟೇ, ತಗೊಂಡ್ರೆ ಎಲ್ಲವೂ ಸಕ್ಸಸ್ ಆಗ್ತವೆ. ಸೊ ವಾಟ್ ಈಸ್ ದ ಬಿಗ್ಗೆಸ್ಟ್ ಲೈ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ಸರ್? ಮಕ್ಕಳಿಗೆ ಯಾವಾಗಲೂ ಹೇಳ್ಕೊಂಡ್ ಬಂದಿರ್ತೀವಿ ಇದನ್ನ. ಸರ್ ಇದು ನನ್ನ ಪ್ರಕಾರ ಏನು ಅಂದರೆ, ನೀನು ಜನರಲ್ ರ್ಯಾಂಕ್ ಒಳ್ಳೆ ಕಡೆ ಹೋಗ್ತೀರಾ, ಪರ್ಸೆಂಟೇಜ್ ಅದೆಲ್ಲ ಹೋಯ್ತು ಸರ್ ಈ ಕಾಲ. ಈ ಕಾರ್ಪೊರೇಟ್ ಸೆಕ್ಟರ್ ಬಂದಿರೋದ್ರಿಂದ ದೇ ನೀಡ್ ಓನ್ಲಿ 70% ಪರ್ಸೆಂಟೇಜ್. ಅಪಾರ್ಟ್ ಫ್ರಮ್ ದಟ್ ದೇ ವಾಂಟ್ ಸ್ಕಿಲ್, ನಾಲೆಡ್ಜು. ಇದ್ರ ಬಗ್ಗೆ ಮಕ್ಕಳಿಗೆ ಹೇಳ್ಬೇಕು. ಎಜುಕೇಷನ್ ಜಸ್ಟ್ ಸ್ಕೋರಿಂಗ್ ದ ಮಾರ್ಕ್ಸ್ ಇಸ್ ನಾಟ್ ಎಜುಕೇಷನ್. ಅದು ನಾವು ಎಲ್ಲ ಒತ್ತಿ ಹೇಳ್ತೀವಿ. ರಿಸಲ್ಟ್ ಬರುತ್ತೆ ನೋಡಿ, ನಿಂದು ಎಷ್ಟು ಪರ್ಸೆಂಟೇಜು. ಅದೇ ನೋಡಿ, ನಾನು ಒಂದು ಇದುವರೆಗೂ ಕ್ವಶನ್ ಅರ್ಥ ಆಗಿಲ್ಲ ಸರ್. SLC ಫಸ್ಟಾಗಿ ಬಂದಿರ್ತಾರೆ, PUC ಯಾಕೆ ಬಂದಿಲ್ಲ? SLC ಬಂದಮೇಲೆ PUC ಯಾರೇ ಬರಬೇಕಲ್ವ? ಬಿಕಾಸ್ ಆಫ್ ಸರ್ಕಮ್ಸ್ಟೆನ್ಸಸ್. ಅಲ್ಲ, ಯಾಕೆ ಬಂದಿಲ್ಲ ನನ್ನ ಕ್ವಶನ್. ಅದು ನನ್ನ ಮಕ್ಕಳಿಗೆ ಮಾರ್ಕ್ಸ್ ಓರಿಯೆಂಟೆಡ್ ಬಗ್ಗೆ ಸುಮ್ಮನೆ ನಾವು ಬೂಸ್ಟ್ ಹೇಳ್ಕೊಂಬರ್ತೀವಿ. ಮಾರ್ಕ್ಸ್ ಮೇಲೆ ಈಗಿನ ಪ್ರಪಂಚದಲ್ಲಿ ನಿಮಗೆ ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಸಿಗೋದಿಲ್ಲ. ಅವರೇನು ನಾಲೆಡ್ಜ್ ನೋಡ್ತಾರೆ. ಅದರಿಂದ ಮಕ್ಕಳಿಗೆ ನಾಲೆಡ್ಜು, ಸ್ಕಿಲ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಮಕ್ಕಳಿಗೆ ಪ್ರೆಸೆಂಟ್ ಮಾಡಬಾರ್ದು ಮಾರ್ಕ್ಸು. ಎಲ್ಲರೂ ಹೇಳ್ತಾರೆ, ಪೇರೆಂಟ್ಸ್ಗಳು ಅಷ್ಟೇ. ಅದು ಏನು ಮಾಡ್ತಾರೆ, ನೋಡು ಪಕ್ಕದ ಮನೆ 97% ನೀನು ಇದೆಯಾ, ಅವೆಲ್ಲ ತಪ್ಪದು ನನ್ನ ಪ್ರಕಾರ. ಈಗ ಮೈಸೂರಲ್ಲಿ ತಿಪ್ಪೇಸ್ವಾಮಿ ಅಂತಿದ್ರು, ಈಗ ಒಂದು 20 ವರ್ಷದಿಂದ ಫೇಮಸ್ ಫೋಟೋಗ್ರಾಫರು ಇನ್ ದ ವರ್ಲ್ಡ್. ಅವ್ರು 10 ಸರಿ SLC ಫೇಲ್ ಆಗಿದ್ರು. ಲಾಸ್ಟಿಗೆ ಅದು ಬೇಡ ಅಂತ ಫೋಟೋಗ್ರಫಿಗೆ ನಂಬರ್ 1 ವರ್ಲ್ಡ್ ಫೋಟೋಗ್ರಫಿಲಿ. ಅಂದರೆ ಈ ಎಜುಕೇಷನ್ ಇರಬೇಕು, ಬಟ್ ಯಾರನ್ನೂ ಡಿಗ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವ ಮಕ್ಕಳನ್ನೇ ಯಾರೇ ಆಗಲಿ, ಒಂದು ಸಬ್ಜೆಕ್ಟ್ ಫೇಲ್ ಅದನ್ನ ಬಿಡೋ, ನೆಕ್ಸ್ಟ್ ಸೆಮಿಸ್ಟರ್ ಪಾಸ್ ಆಗ್ತೀಯಾ? ಅವನು ಅದೇ ಮಾಡ್ಕೊಂಡು ಹೋಗ್ತಿದ್ದ ಅಂದರೆ ಅಲ್ಲ, ಅದನ್ನ ಮಾಡೋದಿಲ್ಲ. ಆಗ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾನೆ. ನೀವು ಬೈದರೆ ಬೆಲೆ ಕೊಡೋದಿಲ್ಲ. ನೀವು ಪ್ರೀತಿಯಿಂದ ಹೇಳಿ 100% ತಗೊಂಬಂದು ನಿಮಗೆ ತೋರಿಸ್ತಾರೆ, ಪಾಸ್ ಆಗಿದೆ ಸರ್ ನಿಮ್ಮಿಂದ ಅಂತ. ನೀವು ಬೈದರೆ ಅವ್ರು ಮಂಡು ಬೀಳ್ತಾರೆ. ಮಂಡು ಬಿತ್ತು ನೀವು ಅವ್ರನ್ನ ಚೇಂಜ್ ಮಾಡೋಕ್ಕಾಗದೆ. ಅಲ್ಲ, ಈಗಿನ ಜನ್ರೇಷನ್ ಮಕ್ಳು ಹೆಂಗಿದ್ದಾರೆ ಅಂತ ಅಂದರೆ ದೇ ಡೋಂಟ್ ಈಟ್ ಟುವರ್ಡ್ಸ್ ದ ಟೀಚರ್. ಅಂದರೆ ನಮ್ಮ ಜನ್ರೇಷನ್ ಆಗಿರ್ಬೋದು, ನಿಮ್ಮ ಜನ್ರೇಷನ್ ಆಗಿರ್ಬೋದು, ಸೊ ಟೀಚರ್ಸಿಗೆ ಒಂದು ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ಇತ್ತು. ಬಟ್ ಈಗಿನ ಜನ್ರೇಷನ್ನಲ್ಲಿ ಲೈಕ್ ಆ ಒಂದು ರೆಸ್ಪೆಕ್ಟ್ ಏನಿದೆಯಲ್ಲ, ಸೊ ಸ್ವಲ್ಪ ಲೈಕ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ ಇದೆಯಾ ಸರ್? ಇಲ್ಲ ಸರ್, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಮ್ಮ ಮೇಲೆ ಅಂದರೆ ಯು ಶುಡ್ ನಾಟ್ ಮೈಂಟೈನ್ ದಿ ಗ್ಯಾಪ್ ಬಿಟ್ವೀನ್ ಸ್ಟೂಡೆಂಟ್ಸ್ ಆ್ಯಂಡ್ ಅದರ್ಸ್. ಸ್ಟೂಡೆಂಟ್ಸ್ ನೀವು ಫ್ರೆಂಡ್ಲಿ ಆಗಿದ್ಬಿಡಿ. ಯಾಕೆಂದರೆ ಬೈಯೋ ಟೈಮಲ್ಲಿ ಬೈಬೇಕು, ಬುದ್ಧಿ ಹೇಳೋ ಟೈಮಲ್ಲಿ ಬುದ್ಧಿ ಹೇಳಬೇಕು, ಅದೆಲ್ಲ ಮಾಡಲೇಬೇಕಾಗತ್ತೆ. ಬಟ್ ನಾವು ಮಿತಿಮೀರಿ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಸರ್, ಯು ಥಾಟ್ ಜಾವಾ, ಪೈಥಾನ್, C++, ಆಲ್ ದೀಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಫ್ಯೂಚರಲ್ಲಿ ಯಾವುದೋ ಒಂದು ಲ್ಯಾಂಗ್ವೇಜಸ್ನ ರಿಟೈನ್ ಮಾಡ್ಕೋಬೇಕು ಅಂತ ಅಂದರೆ ಯಾವ ಲ್ಯಾಂಗ್ವೇಜ್ನ ರಿಟೈನ್ ಮಾಡ್ತೀರಾ? ಈಗ ಪೈಥಾನು, ಅನಗೊಂಡ ಅಂತ ಬರ್ತವೆ. ನೆಕ್ಸ್ಟ್ ಇನ್ನೇನು ಡೇ ಇದು ಸರ್, ಕಂಪ್ಯೂಟರ್ ಸೈನ್ಸಲ್ಲಿ ಡೇ ಬೈ ಡೇ ಡೆವಲಪ್ ಆಗ್ತಲೇ ಇದೆ. ಈ ಪೈಥಾನು, ಅನಗೊಂಡ ಅದನ್ನೇ ಏನಕ್ಕೆ ಸರ್? ಅದು ಏನಕ್ಕೆ ಅಂದ್ರಲ್ಲಿ ಯೂಸರ್ ಫ್ರೆಂಡ್ಲಿ, ಮತ್ತು ನೀವು ಎಲ್ಲ ಬಿಲ್ಟಿನ್ ಇದೆ ನಿಮಗೆ. ಎನಿಬಡಿ ಕ್ಯಾನ್ ಲರ್ನ್ ಇದು ಲ್ಯಾಂಗ್ವೇಜ್ ಈಸಿಲಿ. ಯಾಕೆಂದರೆ ಬಿಲ್ಟಿನ್ ಇರೋದ್ರಿಂದ ಅದು ಪ್ರತಿಯೊಂದಕ್ಕೂ ನೀವೇನು ಕೋಡಿಂಗೇ ಬರಬೇಕು ಅಂತ ಏನಿಲ್ಲ. ಮತ್ತು ಈಸಿಯಾಗಿ ಕಲಿಯುವ ಯೂಸರ್ ಫ್ರೆಂಡ್ಲಿ ಅದಕ್ಕೆ ನಾನು ಹೇಳ್ತೀನಿ, ಯೂಸರ್ ಫ್ರೆಂಡ್ಲಿ ಇರಬೇಕು. ಯಾವುದೇ ಲ್ಯಾಂಗ್ವೇಜಲ್ಲಿ ಯೂಸರ್ ಫ್ರೆಂಡ್ಲಿ ಇದ್ದರೆ ಎಲ್ಲರೂ ಕಲಿತಾರೆ. ಓಕೆ ಸರ್, ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಇಫ್ ಯು ವಾಂಟ್ ಟು ಸೆಂಡ್ ಯುವರ್ ಕಿಡ್ ಟು ಎಸ್ ಕಾಲೇಜ್
ವೆದರ್ ಯು ವಿಲ್ ಗೋನಾ ಚೂಸ್ ಗೌರ್ಮೆಂಟ್ ಕಾಲೇಜ್ ಆರ್ ಪ್ರೈವೇಟ್ ಕಾಲೇಜ್? ಸರ್ ಈಗಿನ ಇದರಲ್ಲಿ ನಾನು ಈ ಪ್ರೆಸೆಂಟ್ ಮಾತಾಡ್ತಿರೋದು, ನಾಟ್ ಪ್ರೀವಿಯಸ್ಸು, ಗೌರ್ಮೆಂಟ್ ಕಾಲೇಜ್. ಏನಕ್ಕೆ ಸರ್? ರೀಸನ್ ಏನು ಅಂದ್ರಲ್ಲಿ ಮಕ್ಕಳು ಲೈಫ್ ಅನ್ನೋದು ಅರ್ಥ ಮಾಡ್ಕೋತಾರೆ. ಮಕ್ಕಳಿಗೆ ನಾವು ಬರೀ ಓದೋದು ಒಂದೇ ಹೇಳೋದಲ್ಲ, ವಾಟ್ ಈಸ್ ಲೈಫ್ ಅದನ್ನು ಅರ್ಥ ಮಾಡಿಸ್ಬೇಕು. ಅಲ್ಲಿ ಎಲ್ಲ ಥರ ಮಕ್ಕಳು ಬಂದಿರ್ತಾರೆ, ಎಲ್ಲ ಥರನೂ ಇರ್ತಾರೆ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿರೋದಿಲ್ಲ, ಮತ್ತು ಪ್ರತಿಯೊಂದು ಆಗ ನಮ್ಮ ಮಕ್ಕಳಿಗೊಂದು ಕಾನ್ಫಿಡೆಂಟ್ ಡೆವಲಪ್ ಆಗುತ್ತೆ. ಈ ಯಾವ ಥರ ಬಂದರೂ ನಾವು ಲೈಫಲ್ಲಿ ಎದುರಿಸ್ಬೇಕು, ಲೈಫ್ನ ಅರ್ಥ ಮಾಡಿಸ್ತೈತೆ. ಅದಕ್ಕೆ ಇಲ್ಲಿ ಬೆಸ್ಟ್ ಸರ್. ನಾನು ಯಾವಾಗ್ಲೂ ಗೌರ್ಮೆಂಟ್ ಕಾಲೇಜಸ್ಗೆ ಹೋಗಿ ಇಂಟ್ರ್ಯಾಕ್ಟ್ ಮಾಡಿದಾಗ ಭಾಳಷ್ಟು ಜನ ಫ್ಯಾಕಲ್ಟಿ ಸಿಕ್ಕಿರೋರೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇದು ಏನಕ್ಕೆ ಈ ಸ್ಟ್ರಕ್ಚರ್ ಡೆವಲಪ್ ಆಗಿದೆ ಸರ್ ಗೌರ್ಮೆಂಟಲ್ಲಿ? ಆ್ಯಂಡ್ ಅವರು ಲೈಕ್ ನಿಮ್ಮ ಥರನೇ ಕನ್ಸಿಡರ್ ಮಾಡ್ತಾರಾ ಎಜುಕೇಷನ್ ಸ್ಟ್ರಕ್ಚರಲ್ಲಿ, ಅಥವಾ ಅವರಿಗೆ ಜಾಸ್ತಿ ಕೆಲಸ ಕೊಡ್ತಾರಾ, ಕಡಿಮೆ ಕೆಲಸ ಕೊಡ್ತಾರಾ? ಲೈಕ್ ಹೌ ಇಟ್ ವಿಲ್ ಬಿ? ಇಲ್ಲ, ಆ ಥರ ಏನಿಲ್ಲ. ಆ ಥರ ಎಕ್ಸ್ಟ್ರಾ ಕ್ಲಾಸ್ ಕೆಲಸ ಏನೂ ಇಲ್ಲ. ಈಗ ಅಲ್ಲಿ ಅವರಲ್ಲೂ ಕ್ವಾಲಿಟಿ ಚೆನ್ನಾಗಿದೆ ಈಗ. ಯಾಕಂದರೆ ಅಲ್ಲೂ ಸ್ಲೆಟ್ಟು ನೆಟ್ಟು ಪಿ ಎಚ್ ಡಿ ಆಗಿರಬೇಕು ಅಂತ. ಮತ್ತೇನಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಾರೆ? ರಿಕ್ರೂಟ್ಮೆಂಟ್ ಪಾಲಿಸೀಸ್, ಗೌರ್ಮೆಂಟ್ ಪಾಲಿಸಿ, ಗೌರ್ಮೆಂಟ್ ಕಾಲ್ ಮಾಡಬೇಕದು, ಗೌರ್ಮೆಂಟ್ ಕಾಲ್ ಮಾಡಿ ತಗೋಬೋದು, ತೊಂದರೆ ಏನಿಲ್ಲ. ಬಿಕಾಸ್ ಯು ಆರ್ ಎಟ್ ಎ ವೆರಿ ಟಾಪ್ ಪೊಸಿಷನ್, ಯು ಆರ್ ಎನ್ HOD, ಯು ಆರ್ ಲುಕಿಂಗ್ ಆಫ್ಟರ್ ಸೋ ಮೆನಿ ಥಿಂಗ್ಸ್ ಇನ್ ದ ಗೌರ್ಮೆಂಟ್ ಸ್ಟ್ರಕ್ಚರಲ್ಲಿ, ಆಯಿತಾ? ಅಂದರೆ ನಿಮ್ಮ ಕಾಲೇಜಲ್ಲಿ ಭಾಳಷ್ಟು ವಿಷಯಗಳನ್ನ ನೀವು ನೋಡ್ಕೋತಾ ಇದ್ರಿ ನೀವು ಸರ್ವಿಸಲ್ಲಿ ಇದ್ದಾಗ. ನೀವೇನಕ್ಕೆ ಪ್ರೆಷರೈಸ್ ಮಾಡಲ್ಲ ಗೌರ್ಮೆಂಟಿಗೆ? ಅಲ್ಲಿ ಗೌರ್ಮೆಂಟ್ ನಾವು ಪ್ರೆಷರ್ ಮಾಡೋದು ಆಗೋದೇ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದ್ರೆ, ಅವ್ರು ಫಸ್ಟು ಏನೇ ಮಾಡ್ಬೇಕು ಅಂದ್ರೆ ಅಲ್ಲಿ ಪಾಲಿಸಿ ಮಾಡಬೇಕು. ಅವರು ಯಾರು ಅಲ್ಲಿ ಹೈಯರ್ ಅಥಾರಿಟಿ ಇರ್ತದೆ, ಅವ್ರು ಪಾಲಿಸಿ ಮಾಡಬೇಕು, ಪಾಲಿಸಿ ಮಾಡಿ ಅವ್ರು ತಗೋಬೇಕು. ಅಲ್ಲ, ಪಾಲಿಸಿ ಮಾಡಬೇಕು ಅಂತಂದ್ರೆ ಸಮ್ಮನ್ ಶುಡ್ ಬೆಲ್ ದ ಕ್ಯಾಟ್ ಅಲ್ಲ. ಎಲ್ಲರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿರ್ತಾರೆ, ಸಿಚುವೇಶನ್ ನೋಡ್ಕೋತಾರಲ್ಲ, ಸಿಚುವೇಶನ್ ಸಂದರ್ಭ. ಇಲ್ಲಿ ಏನಾಗ್ತಿದೆ ಅಂದರೆ ಮೇನ್ಲಿ ಈಗ ಒಂದು 5 ವರ್ಷ ಇರೋ ಸಬ್ಜೆಕ್ಟ್ ಡಿಮ್ಯಾಂಡ್ ನೆಕ್ಸ್ಟ್ 5 ವರ್ಷಕ್ಕೆ ಇರೋದಿಲ್ಲ. ಓಕೆ, ಪ್ರಾಬ್ಲಮ್ ಆಗ್ತಿರೋದು. ನೆಕ್ಸ್ಟ್ 5 ವರ್ಷ ಇನ್ನೊಂದು ಸಬ್ಜೆಕ್ಟ್ ಡಿಮ್ಯಾಂಡ್ ಇರುತ್ತೆ. ಇಲ್ಲಿ ಆಗ್ತಿರೋದ್ರಿಂದ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಲ್ಲ, ಈಗ ಹೆಂಗಾಗುತ್ತೆ ಅಂತಂದ್ರೆ ಕೆಲಸ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರೋರು ಅವ್ರ ಕಂಪ್ನಿಗೆ ಹೋಗ್ಬೋದಾಗಿತ್ತು, ಬೇರೆ ಎಲ್ಲ ವರ್ಕ್ ಮಾಡ್ಬೋದಾಗಿತ್ತು. ಅವರು ಒಂದು 15-20 ವರ್ಷ ಅಲ್ಲೇ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಲೈಕ್ ಅವ್ರಿಗೆ ಕಾಲ್ ಮಾಡಲಿಲ್ಲ ಅಂತ ಅಂದರೆ ಲೈಕ್ ವಾಟ್ ಈಸ್ ದೇರ್ ಫ್ಯೂಚರ್? ಸರ್ ಈಗಿನ ಸಿಚುವೇಶನ್ ಅವರು ಕಂಟಿನ್ಯೂ ಆಗೇ ಆಗ್ತಾರೆ. ಕಾಂಟ್ರಾಕ್ಟ್ ಬೇಸ್ ಇದ್ರೂ ನೋ ಪ್ರಾಬ್ಲಮ್ ಇಲ್ಲ. ಈಗ ಅಲ್ಲಿ ರೂಲ್ಸ್ ಏನು ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಕಾಲೇಜಲ್ಲಿ ಅವರಿಗೆ ವರ್ಕ್ ಲೋಡ್ ಇಲ್ಲ ಅಂದರೆ ವೈ ಕಾಲೇಜ್ ಅಪ್ ಮಾಡ್ಕೋಬೋದು. ಅಲ್ಲೋ ಕರ್ನಾಟಕ, ಅಲ್ಲಿ ತುಮಕೂರು, ವೈನೂ ಇಲ್ಲ ಜಡ್ಡಿಗೆ ಹೋಗ್ಬೋದು ಅವರು. ಬಟ್ ಪರ್ಮನೆಂಟ್ ಮಾಡೋದಿಲ್ಲ, ಅದು ಗೌರ್ಮೆಂಟಲ್ಲಿ ಡಿಸೈಡ್ ಆಗುತ್ತೆ. ಈಗ ಭಾಳಷ್ಟು ಟೀಚರ್ಸ್ ಏನು ಹೇಳ್ತಾರೆ ಅಂತ ಅಂದರೆ, ನಮ್ಮ ಸ್ಕಿಲ್ಡ್ ಲೇಬರರ್ ವರ್ಕಿನೂ ಅನ್ಸ್ಕಿಲ್ಡ್ ಲೇಬರರ್ ವರ್ಕೇ ಜಾಸ್ತಿ ಆಗಿದೆ. ಅಥವಾ ಇಫ್ ಐ ವಾಂಟೆಡ್ ಟು ಪುಟ್ ಇಟ್ ಇನ್ ದ ಅದರ್ ವೇ, ಟೀಚಿಂಗ್ ಮಾಡೋದು ಬಿಟ್ಟು ನಮಗೆ ಅಡ್ಮಿನಿಸ್ಟ್ರೇಟಿವ್ ವರ್ಕೇ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಭಾಳ ಜನದ ಕಂಪ್ಲೇಂಟ್. ಸೊ ಅದು ಲೈಕ್ ಗೌರ್ಮೆಂಟ್ ಸ್ಟ್ರಕ್ಚರಲ್ಲಿ ಇದೆಯಾ? ಇದ್ರೆ ಎಷ್ಟೊತ್ತಿರುತ್ತೆ ಸರ್ ಅದು? ಈಗ ಆ್ಯಕ್ಚುಲಿ ನಾವು UGCನವರು 40 ಅವರ್ಸ್ ಮಾಡಬೇಕು ವೀಕ್ಲಿ. 20 ಅವರ್ಸು ನಮ್ಮ ಅಕಾಡೆಮಿಕ್ಕು, ಇನ್ನು 20 ಅವರ್ಸು ಬೇರೆ ಮಾಡಬೇಕು. ಈಗ ಡೈಲಿ ನಾವು 7 ಅವರ್ಸ್ ಇರ್ತೀವಿ. ಮ್ಯಾಕ್ಸಿಮಮ್ ನಮಗೆ 3 to 4 ಅವರ್ಸು ನಮಗೆ ಕ್ಲಾಸಸ್ ಇರ್ತವೆ. ರಿಮೈನಿಂಗ್ 3 ಅವರ್ಸಲ್ಲಿ ಅಡ್ಮಿಷನ್ ಟೈಮಲ್ಲಿ ಅಡ್ಮಿಷನ್ಗೆ ಹೆಲ್ಪ್ ಮಾಡೋದು, ಎಕ್ಸಾಮ್ ಟೈಮು ಇವೆಲ್ಲ ಮಾಡಬೇಕಾಗತ್ತೆ. ಅದು ಮಾಡೋ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಎಕ್ಸ್ಟ್ರಾ ವರ್ಕ್ ಏನಿಲ್ಲ. ಅದು ನಾವು ನಮ್ಮ ಕ್ಲಾಸಸ್ ಎಲ್ಲ ಮುಗಿದ ಮೇಲೆ ಅಲ್ಲಿ ಎಂಗೇಜ್ ಆಗ್ಬೋದು ಎಲ್ಲರೂ. ಸರ್, ನಾನೊಂದು ಇನಿಷಿಯೇಟಿವ್ ತೊಗೊಂಡಿದ್ದೆ ನನ್ನ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರುವಾಗ HCL ಅಲ್ಲಿ. ಏನು ಅಂತಂದರೆ ಲೈಕ್ ನಮ್ಮ ಸೀನಿಯರ್ ಅಫಿಷಿಯಲ್ಸಿಗೆ ನಾನು ಮಾತಾಡಿ, ಏನಕ್ಕೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಬೇಕು, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾಕೆ ಹೋಗಬಾರ್ದು ನಾವು ಅಂತ ಹೇಳ್ಬಿಟ್ಟು ನಾವು ಭಾಳಷ್ಟು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನ ನಾನು ಲೈಕ್ HR ಆಗಿದ್ದಾಗ ನಾನು ವಿಸಿಟ್ ಮಾಡಿ ರೆಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ನೋಡ್ತಿದ್ದೆ. ಸೊ ಅವಾಗ ಏನು ಅಂತ ಅಂದರೆ, ಭಾಳಷ್ಟು ಹುಡುಗರು ಫಸ್ಟ್ ಕ್ರೈಟೀರಿಯಾ ಮೀಟ್ ಮಾಡೋರು. ಅಂದರೆ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಇತ್ತು. ಲೈಕ್ ನಾವೇನು ಮಾಡಿದ್ವಿ, 60% ಥ್ರೆಶೋಲ್ಡ್ ಇಟ್ಟಿದ್ವಿ. ಆ 60%ನ ಎಲ್ಲರೂ ತೊಗೊಂಡಿದ್ರು ಹುಡುಗರು. ಬಟ್ ಒಂದು ಇಮೇಲ್ ಸಹ ಅವರಿಗೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ ಹುಡುಗರಿಗೆ. ಸೊ ಈ ಗ್ಯಾಪ್ನ ನೀವು ಹೆಂಗೆ ಫುಲ್ಫಿಲ್ ಮಾಡ್ಬೋದು ಸರ್? ಸರ್ ಈಗ ಒಂದು 5 to 10 ಇಯರ್ಸಿಂದ ಆ ಗ್ಯಾಪ್ ಹೊರಟೋಗಿದೆ. ಓಕೆ, ಎಲ್ಲ ನಮ್ಮ ಏರ್ ಎಜುಕೇಷನ್ ಭಾಳ ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಎಲ್ಲ ವೇನಲ್ವೇ. ಅದನ್ನು ಆ ಗ್ಯಾಪೇ ಹೊರಟೋಗಿದೆ. ಓಕೆ, ಅದು ಈಕ್ವಲೆಂಟಾಗಿ ಪ್ರೈವೇಟ್ ಕಾಲೇಜಿಗೆ ಈಕ್ವಲೆಂಟಾಗಿ ಬರ್ತಾ ಇದ್ದಾವೆ. ಹೌದಾ? ಟ್ರೂಲಿ ಅಲ್ಲ ನಮ್ಮದು ಅದೇ ಈಗ ಸ್ಕಿಲ್ ಡೆವಲಪ್ಮೆಂಟು ಟ್ರೈನಿಂಗ್ ಸ್ಟಾರ್ಟ್ ಮಾಡಿಸಿದ್ದಾರೆ, ಕಮ್ಯುನಿಕೇಷನ್ ಎಲ್ಲ ಥರ ಟ್ರೈನಿಂಗು ಸ್ಟಾರ್ಟ್ ಆಗಿದೆ. ಅದು ಸೆಂಟ್ರಲೈಸಿಂದ ಕಳಿಸ್ತಾ ಇದ್ದಾರೆ, DC ಎಲ್ಲ ಕಾಲೇಜುಗಳು ಕಳಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಅದು ಗ್ಯಾಪು ಫುಲ್ಫಿಲ್. ನೀವು ಅದಕ್ಕೆ ಸ್ಟ್ರಾಂಗ್ ಬಿಲೀವರ ಸರ್? ಏನು ಅಂತ ಅಂದರೆ
ಭಾಳಷ್ಟು ಜನ ಮಾತಾಡ್ತೀವಿ ನಾವು ಏನು ಅಂತ ಅಂದರೆ ಎಜುಕೇಷನ್ನು ಮತ್ತು ಮೆಡಿಕಲ್ ಫೀಲ್ಡ್ ಎರಡೂ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಗೌರ್ಮೆಂಟೇ ಅವೆರಡನ್ನೂ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಅದನ್ನು ಬಿಲೀವ್ ಮಾಡ್ತೀರಾ ಇಲ್ಲ ಸರ್? ಅಲ್ಲಿಗೆ ಬಿಕಾಸ್ ದ ಕಂಟ್ರೀಸ್ ಆರ್ ಆಲ್ರೆಡಿ ಫಾಲೋಯಿಂಗ್ ಇಟ್. ಲೈಕ್ ನೀವು ಕೆನಡೇವಿಯನ್ ಕಂಟ್ರೀಸಿಗೆ ಹೋದರೆ ಮೀನ್ಸ್ ಸ್ವೀಡನ್ನು, ಫಿನ್ಲ್ಯಾಂಡ್ ಇದಕ್ಕೆಲ್ಲ ಹೋದರೆ ಸೊ ಗೌರ್ಮೆಂಟೇ ಎಲ್ಲ ನೋಡ್ಕೊಳ್ಳುತ್ತೆ. ಅದೇ ಥರ ನೀವು ಚೈನಾಗೆಲ್ಲ ಹೋದರೆ ಅಲ್ಲೂ ಸಹ ಗೌರ್ಮೆಂಟೇ ಎಲ್ಲ ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಆ ಸ್ಟ್ರಕ್ಚರ್ನ ತೊಗೊಂಬಂದರೆ ಒಳ್ಳೇದೋ ಏನು ಅಂತ ಹೇಳ್ಬಿಟ್ಟು. ಅಲ್ಲ, ತಂದರೆ ಒಳ್ಳೇದೇ. ಯಾಕೆಂದರೆ ಇದು ಬಡ ಮಕ್ಕಳು ಅವರಿಗೆಲ್ಲ ಯೂಸ್ ಆಗುತ್ತೆ, ತಂದರೆ ತುಂಬ ಒಳ್ಳೇದಾಗುತ್ತೆ. ಬಟ್ ಅದು ತಂದ ಮೇಲೂ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಬೇಕು. ಈಗ ಪೊಲಿಟಿಷಿಯನ್ಸ್ ಮಕ್ಕಳನ್ನ ಗೌರ್ಮೆಂಟ್ ಕಾಲೇಜಸ್ ಅಥವಾ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಏನಾದರೂ ಸ್ಟ್ರಕ್ಚರ್ ಚೇಂಜಸ್ ಆಗುತ್ತಾ ಸರ್? ಸ್ಟ್ರಕ್ಚರಲ್ ಸರ್ ಅವರು ಅಂತಲ್ಲ, ಈಗ ಜನರಲ್ ಆಗಿ ನೀವು ಹೇಳ್ದಂಗೆ ಈಗ ಕ್ವಶನ್ ಕೇಳಿದ್ರಿ, ಈಗ 5 to 10 ಇಯರ್ಸಿಂದ ಓವರ್ ಆಲ್ ಚೇಂಜಸ್ ಆಗಿದೆ. ಹೈಯರ್ ಎಜುಕೇಷನ್ ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ವಿ ಟೀಚರ್ ವಿ ಹ್ಯಾವ್ ಟು ಡೂ ಇಟ್. ಚೆನ್ನಾಗಿ ಪಾಠ ಮಾಡಿ ನಾವು, ಯಾಕೆಂದ್ರೆ ಈಗ ಮಕ್ಕಳಿಗೆ ನೀವು ಚೆನ್ನಾಗಿ ಪಾಠ ಮಾಡಿದ್ರೆ, ನೀವು 100 ಜನಕ್ಕೆ ಮಾಡಿದ್ರೆ 100 ಜನ ಅವ್ರ ತಂದೆ ತಾಯಿಗೆ ಹೇಳ್ತಾರೆ, ತಂದೆ ತಾಯಿ ಪಕ್ಕದ ಮನೆಗೆ ಹೇಳ್ತಾರೆ. ಇದು ಮೌತು ಹೋದಾಗ ಡೆಫಿನೆಟ್ಲಿ ಎಲ್ಲ ಬಂದು ಸೇರ್ಕೊತಾರೆ. ಫೋರ್ಸಬಲಿ ಯಾರನ್ನೂ ಸೇರಿಸ್ಕೋಬಾರ್ದು. ಕ್ವಾಲಿಟಿ ವೈಸ್ ನಾವು ಯಾವ ಟು ಅಟ್ರಾಕ್ಟ್. ಹಾಗಾದ್ರೆ ಚೇಂಜಸ್ ಆಗುತ್ತೆ. ಪೊಲಿಟಿಷಿಯನ್ಸ್ ಮಕ್ಕಳು, ಗೌರ್ಮೆಂಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿ ಫ್ಯಾಕ್ಟ್. ಫ್ಯಾಕಲ್ಟಿ ಚೆನ್ನಾಗಿದ್ರೆ ಲೈಕ್ ಎವ್ರಿಥಿಂಗ್ ಇಂಟ್ರೆಸ್ಟ್ ತಗೊಂಡ್ರೆ ಹಾಗೆ ಆಗುತ್ತೆ. ಸೊ ನೀವು ಯಾವತ್ತಾದ್ರೂ ಗೌರ್ಮೆಂಟ್ ಆರ್ಗನೈಸೇಷನ್ ಒಳಗಡೆ ಹೋದಾಗ ಮೇ ಬಿ ಯುವರ್ ಕಾಲೇಜ್ ಆರ್ ಸಮ್ ಅದರ್ ಕಾಲೇಜ್, ಸೊ ಏನೋ ಒಂದು ಲ್ಯಾಕ್ವಿನೇ ಇದೆ ಇಲ್ಲಿ, ಸೊ ವಿ ನೀಡ್ ಟು ಫಿಕ್ಸ್ ಇಟ್. ಸೊ ಇದನ್ನ ನಾವು ರೀಸ್ಟ್ರಕ್ಚರ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಅನ್ಸಿದ್ದಿದೆಯಾ ಸರ್? ಹಿಂದೆ ಇತ್ತು, ಈಗಿಲ್ಲ. ಈಗೆಲ್ಲ ಆಲ್ಮೋಸ್ಟ್ ಅಲ್ಲೂ ಎಲ್ಲ ಫುಲ್ಫಿಲ್ ಆಗ್ತದೆ. ಈ ಸೆಂಟೆನ್ಸ್ನ ನೀವೇನಾದ್ರೂ ಲೈಕ್ ಫಿಲ್ ಮಾಡಬೇಕು ಅಂತ ಅಂದರೆ, ಇನ್ ಅವರ್ ಕಂಟ್ರಿ ಸ್ಟೂಡೆಂಟ್ ಕಾಸ್ಟ್ ಡಿಟರ್ಮೈನ್ಸ್ ಡ್ಯಾಶ್. ಸರ್ ಅದು ನಾನು ಕಾಮೆಂಟ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಾನು ಸ್ಟೂಡೆಂಟ್ಸ್ಗೆ ಹೇಳೋದಿಷ್ಟೇ, ಸ್ಕಿಲ್ ಮತ್ತು ನಾಲೆಜ್ ಮೇಲೆ ನೀವು ಕೆಲಸ ತಗೊಳ್ಳಿ, ಜಾಬ್ ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಡಿ. ನಾಟ್ ಬೇಸ್ಡ್ ಆನ್ ದ ರಿಸರ್ವೇಷನ್. ಅಲ್ಲ, ಯಾವುದ್ರ ಡಿಪೆಂಡ್ ಆಗಬೇಡಿ. ನಿಮ್ಮ ನಾಲೆಜು ಸ್ಕಿಲ್ ಹುಡುಕೊಂಬಂದು ಕೊಡ್ತಾರೆ. ಸರ್ ನೀವೇ HR ಆಗಿದ್ರಿ, ಇನ್ನು ಇಂಟ್ರ್ಯೂ ಮಾಡ್ತೀರಾ, ಮಾಡಿದ ತಕ್ಷಣ ನಾಳೆಯಿಂದ ಡ್ಯೂಟಿ ಬಂದು ನಿಂತೀರಿ ನೀವು. ಹೌದು, ನಂದು ಯಾವ ಕ್ಯಾಸ್ಟು, ಯಾವ ಧರ್ಮ, ಯಾವುದು ರಿಲಿಜನ್ ನೀವು ಕೇಳೋದೇ ಇಲ್ಲ. ನಿಮ್ಮನ್ನು ನಾನು ಸ್ಯಾಟಿಸ್ಫೈ ಮಾಡಬೇಕು. ಅಷ್ಟಿದ್ರೆ ಜಾಬ್ ಹುಡ್ಕೊಂಬರ್ರಿ. ಓಕೆ. ಬಟ್ ಈ ಓಕೆ, ನಾನು HR ಆಗಿದ್ದೀನಿ, ನಾನು ರೆಕ್ರೂಟ್ ಮಾಡ್ತೀನಿ ಬಯಾಸ್ ಇಲ್ದಲೆ, ದಟ್ಸ್ ಫೈನ್. ಒಬ್ಬ ಹುಡುಗ ಕ್ರೈಸ್ಟ್ ಕಾಲೇಜಲ್ಲಿ ಓದಿರ್ತಾನೆ, ಬಿಷಪ್ ಕಾಟನಲ್ಲಿ ಓದಿರ್ತಾನೆ, ಇನ್ನೊಬ್ಬ ಯಾರೋ ಹುಡುಗ ಪಾವಗಡದಲ್ಲಿ ಓದಿರ್ತಾನೆ ಡಿಗ್ರಿ ಕಾಲೇಜಲ್ಲಿ. ಸೊ ಅವನು C ಪ್ರೋಗ್ರಾಮಿಂಗ್ ಕಲ್ತಿರ್ತಾನೆ, ಮತ್ತು ಪೈಥಾನ್ ಕಲ್ತಿರ್ತಾನೆ, ಎಲ್ಲನೂ ಕಲ್ತಿರ್ತಾನೆ. ಸೊ ಬಿಷಪ್ ಕಾಟನು ಮತ್ತು ಲೈಕ್ ಸ್ಟಿಫನ್ಸ್ ಕಾಲೇಜಲ್ಲಿ ಓದಿರೋ ಹುಡುಗನೂ ಅವನು ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ತಾನೆ. ಸೊ ಈಗ ಇಬ್ಬರು ಬಂದಾಗ ದೇರ್ ಇಸ್ ನೋ ಕಂಪ್ಯಾರಿಸನ್, ಬಿಕಾಸ್ ಅವನು ಹೇಳ್ತಿರೋವಂಥ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಬೀಯಿಂಗ್ ಏನ್ HR ನನಗೆ. ಬಟ್ ಈ ಹುಡುಗ ಅವನು ಅಷ್ಟೇ ಸಬ್ಜೆಕ್ಟ್ ಕಲ್ತಿರ್ತಾನೆ, ಬಟ್ ಅವನಿಗೆ ಅದು ಹೇಳೋದಕ್ಕೆ ಬರ್ತಾ ಇರಲ್ಲ. ಈಗ ನಾನು ರಿಸರ್ವೇಷನ್ ಕೊಡಲಿಲ್ಲ ಅಂತ ಅಂದರೆ, ಸೊ ಬಯಾಸ್ ಮಾಡಲಿಲ್ಲ ಅಂತ ಅಂದರೆ ಇವನಿಗೆ ಕೆಲಸನೇ ಸಿಗಲ್ವಲ್ಲ ಎಲ್ಲೋನು. ಅಲ್ಲಿ ನಾನು ಹೇಳೋದೇನೆಂದರೆ, ಮಕ್ಕಳಿಗೆ ಹೇಳ್ತಿರ್ತಾನೆ, ಫಸ್ಟು ಇಂಗ್ಲೀಷ್ ಕಲೀರಿ. ಇಲ್ಲಿ ಏನಾಗಿತ್ತು, ಅದರಿಂದ ಬೆಂಗಳೂರು ಮಕ್ಕಳಿಗೆ ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದೆ, ಬಟ್ ಕಮ್ಯುನಿಕೇಷನ್ ಇಲ್ಲ. ಅದು ಫಸ್ಟ್ ಕಲೀರಿ. ಎಸ್ಪೆಷಲಿ ಏನು ಅಂದರೆ, ಅಲ್ಲಿ ಸಾಫ್ಟ್ವೇರ್ ಕಂಪ್ನಿ ಯಾರು ಇದ್ದರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ. ನೀವು ತಪ್ಪೋ ರೈಟು ಇಂಗ್ಲೀಷಲ್ಲಿ ಮಾತಾಡ್ತಾ ಇಂಪ್ರೂವ್ ಆಗುತ್ತೆ. ಈಗ ನಾನು 100% ಈಗಲೂ ಹೇಳ್ತೀನಿ, ವಿತೌಟ್ ಇಂಗ್ಲೀಷು ನಿಮಗೆ ಕೆಲಸ ಸಿಗೋದಿಲ್ಲ. ನೀವು 99% ತೆಗೆದು ಸಿಗೋದಿಲ್ಲ. ಅದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ಅದು ನಮ್ಮ ಕೈಲಿರುತ್ತೆ. ಇಂಗ್ಲೀಷು ನಾವೇನು ಕಲಿಯೋದೇನು ದೊಡ್ಡ ಇದಲ್ಲ, ಬ್ರಹ್ಮವಿದ್ಯೆ ಅಲ್ಲ. ನಾವು ಈಗ ಯೂಸ್ ಮಾಡ್ತಾ ಇರೋದು ಅಮೇರಿಕನ್ ಇಂಗ್ಲೀಷು. ಅಮೇರಿಕನ್ ಇಂಗ್ಲೀಷಲ್ಲಿ ನೋ ಗ್ರಾಮರ್, ನಥಿಂಗು. ಕಾನ್ಸೆಪ್ಟ್ ಅರ್ಥ ಆದ್ರೆ ಆಯ್ತು ಅಷ್ಟೇ. ಅದನ್ನು ಈಸಿಯಾಗಿ ಕಲಿಬೋದು. ಅದು ಮಾತಾಡ್ತಾ ಕಲಿಬೋದು. ಸುಮ್ಮನೆ ಅದು ಓದಿ ಇದು ಓದಿ ಪೇಪರ್ ಓದಬೇಕು. ಈಗ ನಿಮ್ಮಂತ ಸಿಗ್ತಾಗ ನಿಮ್ಮ ಜೊತೆ ಮಾತಾಡಬೇಕು. ಅಟ್ಲೀಸ್ಟ್ ತಪ್ಪೋ ರೈಟು ಸೆಕೆಂಡ್ರಿ, ಅದು ಅಟ್ಲೀಸ್ಟ್ ಆ ಥರ ಇಂಪ್ರೂವ್. ಪ್ರಾಕ್ಟಿಕಲಾಗಿ ನಾವು ಏನೂ ಮಾಡಲಿ ಅಂದರೆ ಏನೂ ಕಲಿಯೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ಭಾಳಷ್ಟು ವಿಷಯಗಳನ್ನ ಇಲ್ಲಿ ನೀವು ನಿಮ್ಮ ಮನಸ್ಸಿಗೆ ಏನು ಅನಿಸಿದೆಯೋ ಅದನ್ನು ಹೇಳಿದ್ದೀರಾ. ಸೊ ಇನ್ನಷ್ಟು ಈ ಥರ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಬರ್ತಾ ಇರಿ ನಮ್ಮ ಕಾಲೇಜ್ ಪಾಡ್ಕಾಸ್ಟಿಗೆ. ಮತ್ತೆ ಇದನ್ನು ಮುಂದುವರ್ಸೋಣ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.